ಹೃದಯಪೂರ್ವಕ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಈ ಶುಭ ಸಂದರ್ಭದಲ್ಲಿ ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟ ಶ್ರೀನಿವಾಸ್ ಅವ್ರಿಗೂ ಹನುಮಂತರಾವ್ ಸಾರ್ಗೂ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ನನ್ನ ಆತ್ಮೀಯ ಬಂಧುಗಳೇ, ಇವತ್ತು ಈ ಶುಭ ಸಂಧ್ಯೆಯಲ್ಲಿ ಇಲ್ಲಿ ಹಿರಿಯರಿಂದ ಕಿರಿಯರವರೆಗೂ ಯೌವನಸ್ಥರಿಂದ ಇನ್ನು ಕಲಿಬೇಕನ್ನೋ ಮನೋಭಾವನೆಯಿಂದ ಬಂದಿರೋ ಎಲ್ಲ ಆತ್ಮ ಬಂಧುಗಳಿಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ಯಾವಾಗಲೂ ಶಾಶ್ವತವಾಗಿ ಏನಾದರೂ ನಾವು ಅಚೀವ್ ಮಾಡಿದಾಗ ನಾವು ನೆಮ್ಮದಿ ಪಡಿತೀವಿ. ಉದಾಹರಣೆ, ಓದಬೇಕಂತ ಆಸೆ ಇರೋರು ಗೌರ್ಮೆಂಟ್ ಜಾಬ್ ಸಿಕ್ಕಾಗ ನಮಗೆ ನೆಮ್ಮದಿ ಸಿಕ್ತಪ್ಪ ಅಂತ ಹೇಳ್ತಾರೆ. ಕೆಲವರು ಯಾರನ್ನ ಬಿಸ್ನೆಸ್ ಮಾಡಿರೋರು ನಾನು ಸಕ್ಸಸ್ ಆದಮೇಲೆ ನನಗೆ ಇವಾಗ ಶಾಂತಿ ಸಿಕ್ತಪ್ಪ ಅಂತ ಹೇಳ್ತಾರೆ. ಆಮೇಲೆ ಕೆಲವರು ತಾವೇನು ಅಂದ್ಕೊಂಡಿರ್ತಾರೋ ಅದು ಆದಮೇಲೆ ಸುಖವಾಗಿರೋಕೆ ಇಷ್ಟಪಡ್ತಾರೆ. ಆದರೆ ಪ್ರತಿ ಕ್ಷಣ ಆನಂದವಾಗಿರಲಿಕ್ಕೆ ಏನು ಮಾಡಬೇಕು ಅನ್ನೋ ಒಂದು ಸಾಮಾನ್ಯ ಪ್ರಜ್ಞೆ ಯಾರ ಹತ್ರ ಇಲ್ಲ. ನೋಡ್ರಿ, ಒಂದು SSLC ಪಾಸ್ ಆಗಬೇಕಪ್ಪ, ಅವಾಗ ಸುಖವಾಗಿರ್ಬೇಕಂದ್ರೆ 10 ವರ್ಷ ಶ್ರಮ ಪಡಬೇಕು ಆ ಮಗು. 10 ವರ್ಷ ಆದಮೇಲೆ ಆ ಮಗು ನನ್ನ ರಿಸಲ್ಟ್ ನೋಡಿ ನಾನು ಸುಖವಾಗಿದ್ದೀನಪ್ಪ. ಆಮೇಲೆ ಒಬ್ರು ಬಿಸ್ನೆಸ್ ಮ್ಯಾನ್ ಎಷ್ಟೋ ಲಕ್ಷ ಕೋಟಿ ಹಾಕಿರ್ತಾರೆ, ಅದು ಲಾಭ ಆದಮೇಲೆ ಅಪ್ಪ ನನಗೆ ನೆಮ್ಮದಿ ಸಿಕ್ತಪ್ಪ ಅಂತ ಹೇಳ್ತಾರೆ. ರೈತ ಒಂದು ಬೆಳೆ ಬೆಳೆದ್ಮೇಲೆ 6 ತಿಂಗಳಾದ್ಮೇಲೆ ಅಪ್ಪ ನನಗೆ ನೆಮ್ಮದಿ ಸಿಕ್ತಪ್ಪ ಅಂತ ಹೇಳ್ತಾರೆ. ಯಾರೊಬ್ರಿಗೂ ಒಂದು ಸಣ್ಣ ಸೀಕ್ರೆಟ್ ಕೂಡ ಗೊತ್ತಿಲ್ಲ. ಪ್ರತಿ ಕ್ಷಣ ಆನಂದವಾಗಿರೋದು ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ. ಅದು ಬ್ರಹ್ಮರ್ಷಿ ಪತ್ರಿಜಿಯವರು, ಅದಕ್ಕಿಂತ ಮುಂಚೆ ಬುದ್ಧ, ಇವರೆಲ್ಲರೂ ಸಾಧನೆ ಮಾಡಿದ ಮೇಲೆ ಅವ್ರಿಗೆ ಒಂದು ತಿಳಿದಿದ್ದೇನೆಂದರೆ, ಯಾವುದೋ ಏನೋ ಅಚೀವ್ ಮಾಡಿದ ಮೇಲೆ ಸಂತೋಷ ಬೀಳೋದಲ್ಲ, ಈ ಕಳೆದ ಪ್ರತಿ ಕ್ಷಣನೂ ನಾವು ಆನಂದವಾಗಿರ್ಬೇಕಂದ್ರೆ ನಾವು ಧ್ಯಾನಕ್ಕೆ ಮೊರೆ ಹೋಗಬೇಕು ಅಂತಂದೇಳಿ ಅವರು ಈ ಜಗತ್ತಿಗೆ ಈ ಒಂದು ಧ್ಯಾನವನ್ನು ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿ ಕ್ಷಣ ಆನಂದ ಸಿಗಲಿಕ್ಕೆ ಇರೋ ಏಕೈಕ ಮಾರ್ಗ ಯಾವುದು ಅಂತಂದಾಗ, ನಮಗೆ ಧ್ಯಾನ ಅನ್ನೋದು ನಮಗೆ ತಿಳಿಯಪಟ್ಟಾಗ, ನಾವು ಅದನ್ನು ಕಲ್ತ್ಕೊಂಡಾಗ, ನಮಗೆ ಅನುಭವ ಆದಾಗ ನಾನು ನಿಮ್ಮ ಮುಂದೆ ಹೇಳಕ್ಕೆ ಬಂದಿದ್ದೀನಿ. ಯಾಕಂದರೆ ನಾವು ಬಂದಾಗ ಇನ್ನು ಹನುಮಂತರಾವ್ ಸಾವ್ರೆ ಇನ್ನು ಪಿರಮಿಡ್ ಮಾಸ್ಟರ್ ಕೂಡ ಆಗಿದ್ದಿಲ್ಲ, ಅದ್ರ ಬಗ್ಗೆ ಏನಂತ ತಿಳ್ಕೊಂಡಿದ್ದಿಲ್ಲ. ನಾವಿಲ್ಲಿ ಕುಂತಾಗ ಆ ಸಾರ್ ಅದನ್ನು ಹೇಳ್ತಿದಾರಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು. ಎಷ್ಟಕ್ಕೊಂದು ಇಂಪ್ಲಿಮೆಂಟೇಷನ್ ಏನು ಕಲಿಲಾರ್ದವ್ರು ಕೂಡ ಕಲಿತಾರೆ ಅಂತಂದೇಳಿ ಇಲ್ಲಿ ನೋಡಿ ತಿಳ್ಕೊಬೋದು ನೀವು. ಅರ್ಥ ಆಯ್ತಾ? ಯಾಕಂದರೆ ಒಬ್ಬ ಮಾಸ್ಟ್ರು ಒಂದು ಕ್ಷಣ ಧ್ಯಾನ ಮಾಡಿ ಆದ್ಮೇಲೆ ಮಾಸ್ಟರ್ ಆಗಿಬಿಡ್ತಾನಂತ ನಮ್ಮ ಗುರುಜಿ ಹೇಳ್ಯಾರ. ಆದರೆ ಹೇಳಕ್ಕೆ ಬರಬೇಕಪ್ಪ, ತನ್ನ ಅನುಭವವನ್ನು ಹೃದಯಪೂರ್ವಕವಾಗಿ ಅನುಭವಿಸಿದ್ದು ಹೇಳಬೇಕಪ್ಪ ಅಂತಂದರೆ ಆತ ಸಾಧನೆ ಮಾಡಬೇಕು. ಸಾಧನೆ ಮಾಡಬೇಕಂದ್ರೆ ಯಾವುದೋ ಕಲ್ಲು ಇಳಿಸ್ಬಾರ್ದಲ್ಲ, ಸತತವಾಗಿ ಧ್ಯಾನ ಮಾಡಬೇಕು, ಸತತವಾಗಿ ಸಸ್ಯಾಹಾರಿ ಆಗಬೇಕು. ಆವಾಗ ಆತಗೆ ಏನಾಗ್ತದ, ಈ ಜಗತ್ತು ಅಂಬೋದನ್ನ ಎಷ್ಟು ಸುಲಭವಾಗಿ ಗೆಲ್ಬೋದು ಅನ್ನೋ ಸೀಕ್ರೆಟ್ ಗೊತ್ತಾಗ್ತದೆ. ಹಾಗಾಗಿ ಧ್ಯಾನ ಅನ್ನೋದನ್ನ ಬಡವರು, ಶ್ರೀಮಂತರು, ಇವರು ಇದ್ದವರು, ಇದು ಇಲ್ದವರು ಅನ್ನೋರ್ಗೆ ಏನಲ್ಲ, ಪ್ರತಿಯೊಬ್ಬರು ಮೂಗಿರೋರಿಗೂ ಅದು ಬೇಕೇ ಬೇಕು. ಆ ಪ್ರತಿಯೊಬ್ಬ ಮೂಗಿರೋರು ಅದನ್ನು ಗಮನಿಸೋದ್ರಿಂದ ಅವರು ನಿರ್ಭಯವಾಗಿ ಅವರು ಶಾಶ್ವತವಾಗಿರ್ತಕ್ಕಂಥ ಸುಖ 10 ವರ್ಷದಾಗ ಅವ್ರು ಪಡಿತಾರೆ. ಕೆಲವರು ಏನಾದರೂ ಮಾಡಬೇಕಂದ್ರೆ ಒಂದು ದೊಡ್ಡ ವರ್ಷಗಳೇ ಬೇಕಾಗ್ತಾವೆ. ಆ ವರ್ಷಗಳು ಬೇಕಾದಾಗ ಅವ್ರು ಅಂದ್ಕೊಂಡಿದ್ದು ಸಾಧಿಸ್ಬೇಕಂದ್ರೆ ಧ್ಯಾನ ನಮಗೇನು ಹೆಲ್ಪ್ ಮಾಡ್ತದಪ್ಪ ಅಂತ ಕೇಳ್ತಾರೆ ಕೆಲವರು. ನಾವೇನೋ ಅಂದ್ಕೊಂಡಿವಿ, ಒಂದು ದೊಡ್ಡ ಮನೆ ಕಟ್ಬೇಕಂತ ಅಂದ್ಕೊಂಡಿವಪ್ಪ, ನಾವು ಯಾವಾಗ ದುಡಿಬೇಕು, ಕಷ್ಟ ಬಿದ್ದ ಹಣ ಸಂಪಾದನೆ ಮಾಡಬೇಕು, ಆಮೇಲೆ ಅದರಲ್ಲಿ ನಮ್ಮ ಖರ್ಚು ವೆಚ್ಚ ತೆಗಿಬೇಕು, ಆಮೇಲೆ ಉಳಿದಿದ್ದು ಕಟ್ಟಬೇಕು, ಎಲ್ಲೋ ಲೋನ್ ತೆಗಿಬೇಕು, ಹೆಚ್ಚಾಗಮ್ಮ ಆದರೆ ಎಲ್ಲೋ ಸಾಲ ತೆಗಿಬೇಕು ಅಂತ ಇರ್ತಾರೆ. ಮತ್ತು ಈ ಧ್ಯಾನ ಏನು ಹೆಲ್ಪ್ ಮಾಡ್ತದೆ ಅವರಿಗೆ? ಈ ಧ್ಯಾನ ಏನು ಹೆಲ್ಪ್ ಮಾಡ್ತದೆ ಅಂದರೆ, ನೀವು ಅನವಶ್ಯಕ ಖರ್ಚುಗಳನ್ನು ನಿಂದಿರಿಸಿ ನಿಮ್ದು 10 ವರ್ಷಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರೋದನ್ನ ಆಫ್ ಟೈಮಲ್ಲೇ ಸಕ್ಸಸ್ ಮಾಡ್ತದೆ. ಅದಕ್ಕೋಸ್ಕರ ಧ್ಯಾನ ಮಾಡಬೇಕು. ಧ್ಯಾನ ಯಾಕೆ ಮಾಡಬೇಕಪ್ಪ ಅಂತಂದರೆ, ಇವಾಗ ಒಂದು ಮಗು ಓದ್ತಾ ಇರಬೇಕಾದ್ರೆ ನಾನು ಇದನ್ನು ಅಚೀವ್ ಮಾಡಬೇಕಪ್ಪ ಅಂದರೆ ಒಂದು ಟಾರ್ಗೆಟ್ ಹಾಕ್ಕೊಂಡಿರುತ್ತೆ. ಅದು ಒಂದು 10 ವರ್ಷದೊಳಗೆ ನಾನು ಇದು ಅಚೀವ್ ಮಾಡ್ತೀನಿ ಅಂತ. ಅದು 5 ವರ್ಷದೊಳಗೆ ಆಗ್ತದೆ. ಯಾಕೆ ಆಗ್ತದೆ ಅಂದರೆ, ಅನ್ನೆಸೆಸರಿ ಥಿಂಗ್ಸ್ನ ಅದು ಹೊರಗಡೆ ತೆಗೆದು ಬಿಡ್ತದೆ. ಎಕ್ಸಾಂಪಲ್, ಅನ್ನೆಸೆಸರಿ ಥಿಂಗ್ಸ್ನ ಹೆಂಗೆ ಹೊರಗಡೆ ತೆಗಿತದಪ್ಪ ಅಂದರೆ, ಇವಾಗ ಉದಾಹರಣೆ, ನೀವು ದೇವ್ರ ಗುಡಿಗೆ ಹೋದರೆ ಕಾಯಿ ತೊಗೊತೀರಿ, ಅದರಲ್ಲಿ ನೀವು ಏನೆಲ್ಲ ಮಾಡಿದರೂ ಕೂಡ ಕೊಬ್ಬರಿ ಮಾತ್ರ ಯೂಸ್ ಮಾಡ್ತೀರಿ. ಅಷ್ಟು ಕೊಬ್ಬರಿ ನಿಮಗೆ ಅವಶ್ಯಕತೆ ಐತೆ, ಚಟ್ನಿಗೆ ಬೇಕಾಗಿರ್ತದೋ, ಪಲ್ಯಕ್ಕೆ ಬೇಕಾಗಿರ್ತದೋ, ಸಾಂಬಾರಿಗೆ ಬೇಕಾಗಿರ್ತದೋ. ಆದರೆ ಮೇಗಿರೋದೆಲ್ಲ ಅನವಶ್ಯಕ. ಅದು ಹೌದ್ರಾ? ಅರ್ಥ ಆಗ್ತದ? ಅನವಶ್ಯಕ ಅದೆಲ್ಲ ಬೇಕು ಅಂತಂದೇಳಿ ನಿಮಗೇನು ಅದನ್ನ ಎಲ್ಲಿ ಉಪಯೋಗಿಸಂಗಿಲ್ಲ. ಎಲ್ಲೋ ಒಂದೆಡೆ ಅದು ಮ್ಯಾಗಳ ಚಿಪ್ಪೆ ಉಪಯೋಗಿಸಿ ಎಲ್ಲ ಲೋಬನ್ ಹಾಕ್ಯಣೋದು ಅದು ಮಾಡ್ತಾರೆ. ನೀಡು ಪರ್ಫೆಕ್ಟ್ ನೀಡಿರೋದು ಯಾರು? ನೀವು ಕೊಬ್ಬರಿ ಒಳಗಿಳ್ದು. ಹಾಗಾಗಿ ಮ್ಯಾಗಳದೆಲ್ಲ ಅನ್ನೆಸೆಸರಿ ಇರ್ತದೆ. ಅದನ್ನು ನೀವು
ತೆಗೆದು ಬಿಡ್ತದ. ಅನ್ನೆಸೆಸರಿ ಇರೋದನ್ನ ತೆಗೆದು ಸಕ್ಸಸ್ ಏನ್ ಬೇಕು ಅಷ್ಟು ಬೇಗ ಕೊಡ್ತದೆ ಇದು ಧ್ಯಾನ. ಹಾಗಾಗಿ ನಿಮ್ಮ ಮನೆಗಳಲ್ಲಿ ನಾವೇದನ್ನ ಒಂದು ಸಣ್ಣದು ಒಂದು ಯಾವ್ದಾನ ಕಾರ್ಯಕ್ರಮ ಹಮ್ಮಿಕೊಂಡಿವಿ, ಯಾವ್ದಾನ ಒಂದು ಸಣ್ಣ ಅಚೀವ್ಮೆಂಟ್ ಮಾಡ್ತಾ ಇದೀವಿ ಅಂದ್ರೆ ನೀವು ಮಸ್ಟ್ ಅಂಡ್ ಶೂಟ್ ಮಾಡಬೇಕಾಗಿದ್ದು ಒಂದು 21 ದಿನ, ಒಂದು 41 ದಿನ ಅದ್ಭುತವಾಗಿರ್ತಕ್ಕಂಥ ಧ್ಯಾನದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಿಮ್ಮ ಒಂದು ಯಶಸ್ಸಿಗೆ ನೀವೇ ಸಾಕ್ಷಿಭೂತರಾಗಬೇಕು. ಯಾರೋ ಬಂದು ಏನಾಗೈತಂದ್ರೆ ಅವ್ರ ಮನೆಗೆ ಆಗ್ತದೆ. ಇವಾಗ ಅನಿಲ್ ಅಂಬಾನಿ, ಧೀರು ಅಂಬಾನಿ, ನಾನು ಕಷ್ಟ ಬಿದ್ದೀನಪ್ಪ, ನಾನು ಕೋಟಿಗಟ್ಟಲೆ ಆಗಿನಪ್ಪ, ನಿಮ್ಮ ಮನೆಗೆ ತಂದು ಕೊಡ್ತಾನೆ? ಇಲ್ಲಲ್ಲ. ಮತ್ತೆ ನೀನು ಆತ ಏನಾಗೇನೋ ಆತನ ಕಷ್ಟ ಆತಕ್ಕೆ ಗೊತ್ತಿರ್ತದೆ. ನೀನು ಎಲ್ಲರಂತ ಆಗ್ಬೇಕಂದ್ರೆ ಏನು ದಾರಿನೇ ಇಲ್ಲ ಕೆಲವರಿಗೆ. ಈ ದಾರಿ ಇದೆ, ಸುಗಮವಾದ ದಾರಿ ಇದೆ, ಸುಲಭವಾದ ದಾರಿ ಇದೆ, ಇದು ಧ್ಯಾನ ಮಾರ್ಗ. ಒಬ್ಬತ್ತು ಹಿಂಗೆ ಮಾತಾಡ್ಕೊಂತಿಂದ, ಅಲ್ಲಪ್ಪ ನಾನು ನನ್ನ ವಯಸ್ಸು ಏನೈತೆ ನೋಡು, ನನ್ನ ವಯಸ್ಸಿನ ಅರ್ಧ ವಯಸ್ಸಲ್ಲ, ಕಾಲು ವಯಸ್ಸು ನೀನು ಆಗಿಲ್ಲ, ನೀನು ನನಗೆ ಕುಂದ್ರಿಸಿ ಹೇಳ್ತಿಯಲ್ಲ ಅಂತಂದೇಳಿ ಹೇಳಿದ್ರು ಒಬ್ರು. ನನ್ನ ವಯಸ್ಸೇನೈತೆ, ನಾನು ಎಷ್ಟು ಮಕ್ಕಳು ನೋಡೀನಿ, ಎಷ್ಟು ಮೊಮ್ಮಕ್ಕಳು ನೋಡೀನಿ, ಎಷ್ಟು ಕಷ್ಟ ಸುಖಗಳು ನೋಡೀನಿ, ನನ್ನ ಕುಂದ್ರಿಸಿ ನೀನು ಹೇಳ್ತೀಯಲ್ಲಪ್ಪ ಅಂತಂದು ನಾನು ಏನ್ ಮಾಡ್ಲಿ ಅವಾಗ? ಅಮ್ಮ ಇವಾಗ ನಾನು ಇಲ್ಲಿ ನಿನ್ ಕುಂದ್ರಿಸಿ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಾನು ನಿನಕಿನ್ನ ದೊಡ್ಡ ವಯಸ್ಸು ಆಗ್ಬೇಕಂತ ಏನಿಲ್ಲ. ಜ್ಞಾನ ಬೇಕು ಈಗಿನ ಕಾಲದಲ್ಲಿ ಶ್ರೀಮಂತರಲ್ಲ, ಬಡವರಲ್ಲ. ಯಾರು ಇವತ್ತು ಜೀವನದಾಗ ನೆನೆಸ್ತಾರಪ್ಪ ಅಂತಂದ್ರೆ, ಯಾರಿಗೆ ಗೌರವ ಐತಿ ಸಮಾಜದೊಳಗಂದ್ರೆ ಜ್ಞಾನವಂತರಿಗೆ ಗೌರವ ಇರೋದು. ಆ ಜ್ಞಾನವಂತರಿಗೆ ಗೌರವ ಇದ್ಮೇಲೆ ಜ್ಞಾನವನ್ನು ಹೇಗೆ ಪಡಿಬೇಕಪ್ಪ ಅಂತಂದ್ರೆ ನಮ್ಮ ಅಜ್ಞಾನವನ್ನು ಕಳ್ಕೊಂಡಾಗ ಜ್ಞಾನ ಬರ್ತದೆ. ಅಜ್ಞಾನ ಕಡಿಯಲು ಇರುವ ಏಕೈಕ ಮಾರ್ಗ ಯಾವುದಂದ್ರೆ ಧ್ಯಾನ. ಇದು ಹಿಂದೂ ಸಂಬಂಧ, ಮುಸ್ಲಿಂ ಸಂಬಂಧ, ಕ್ರೈಸ್ತ ಸಂಬಂಧ, ಯಾರಿಗೆ ಸಂಬಂಧ ಅಲ್ಲ. ಇದು ಸಂಬಂಧ ಇರೋದು ಆತ್ಮಕ, ನಮ್ಮ ದೇಹಕ್ಕ. ಹಾಗಾಗಿ ನಮ್ಮ ಆತ್ಮ, ನಮ್ಮ ದೇಹ ಅನ್ನೋದು ಪ್ರತಿಯೊಬ್ಬ ಮಾನವ ಜೀವಿಗೂ ಇದು ಅವಶ್ಯಕತೆ ಇದೆ. ಹಾಗಾಗಿ ನಾವು ಧ್ಯಾನ ಮಾಡಕ್ ಕುಂತಾಗ ನನಗೊಬ್ರು ಕೇಳಿದ್ರು, ಅಣ್ಣ ಧ್ಯಾನ ಮಾಡ್ತಾನ, ನಾನು ಧರ್ಮಸ್ಥಳ ಸಂಘದಾಗ 10,000 ಲೋನ್ ತಾಂಡಿನಿ, ತೀರ್ತತೇನಣ್ಣ ಅಂತ. ಅಯ್ಯಮ್ಮ ತಾಯಿ, ನಾವು ನೋಡಿದ್ರೆ ಧ್ಯಾನ ಅಂದ್ರೇನು, ಜ್ಞಾನ ಅದು ಆತ್ಮ ಪರಿಶುದ್ಧ ಆಗ್ತದೆ, ನಿಮಗೆ ಕೆಟ್ಟ ಆಲೋಚನೆ ಬರಲ್ಲ, ಒಳ್ಳೆ ತಂದಿರ್ತೈತಿ, ಇಂಥವೆಲ್ಲ ಹೇಳಿ ಬಂದಿವಮ್ಮ. ನಿಮ್ದು 10,000 ಧರ್ಮಸ್ಥಳ ಸಂಘದಾಗ ನಾವೆಲ್ಲಿ ತೀರ್ಸನ್ ತಾಯಿ ಅಂತ ನಂದು. ಯಾಕಂತ ಕೇಳ್ತಾರಂದ್ರೆ ಪಾಪ ಅವ್ರಿಗೆ ಕರೆಕ್ಟ್ ಅದು. ನಮಗೇನು ಕಾಮಿಡಿ ಅನ್ಸ್ಬೋದು, ಅವ್ರ ಕಷ್ಟ ಸುಖಕ್ಕೆ ಅದು ಕರೆಕ್ಟ್. ಅದು ನಾನು 10,000 ಧರ್ಮಸ್ಥಳ ಸಂಘದಾಗ ನಾನು ಸಾಲ ತಂದಾದ್ಮೇಲೆ ಅದು ತೀರ್ಸ್ಬೇಕಂದ್ರೆ ನನಗೆ ಏನು ಸೋರ್ಸ್ ಇಲ್ಲ. ಸೋರ್ಸ್ ಅಂದ್ರೇನು, ಯಾರು ದುಡಿಯೋರಿಲ್ಲ, ಯಾರು ಕಟ್ಟೋರಿಲ್ಲ, ಯಾರು ಮಾಡೋರಿಲ್ಲ. ನಾನು ಏನು ಮಾಡಲಿ ಅಂತ ಟೆನ್ಷನ್ ಆದಾಗ ನಾವು ಧ್ಯಾನ ಮಾಡ್ರಿ ಅಂತಂದೇಳಿ ಹೇಳಿರ್ತೀವಿ. ಅವ್ರು ಏನೋ ಕೊಡ್ತಾರ ಬಿಡ ಅಂತಂದೇಳಿ ಬಂದ ತಾಯಮ್ಮ ಸಪತ್ತು ಕುತ್ಕೊಂಡ್ರಿ. ಇವಾಗ ನೋಡು, ಎಲೆಕ್ಷನ್ಗೆ 4 ರೌಂಡ್ ಬಂದ್ರೆ 500 ರೂಪಾಯಿ ಕೊಡ್ತಾರ. ಹಂಗೆ ಆಯಮ್ಗೆ ಅಭ್ಯಾಸ ಅಂತದ್ದು. ಯಾರು ಎಲೆಕ್ಷನ್ ಇಟ್ಟರೆ 500 ಕೊಡ್ತಾರ, 1000 ಕೊಡ್ತಾರ. ಇವ್ರೇನೋ ಧ್ಯಾನ ಹೇಳ್ಕೊಟ್ರೆ ಕುತ್ಕೊಂಡ್ರೆ ಏನು ಕೊಡ್ತಾರೇನೋ ಅಂತ ಆಯಮ್ಮ 41 ದಿನ ಬಂದ ಲಾಸ್ಟ್ ದಿನ ಪೇಮೆಂಟ್ ಅಂತ ಹೇಳಿದ್ರೆ ಇದೇನಪ್ಪ ಇದು. ಆಯಮ್ಮ ಪಾಪ 41 ದಿನ ಆಯ್ತು, ನನಗೆ 4 ಹಗಲೆಲ್ಲ ಲೆಕ್ಕ ಮಾಡ್ತಿದ್ ನಾನು ಧ್ಯಾನ ಎಲ್ಲ ಆದ್ಮೇಲೆ ಕ್ಯಾಲೆಂಡರ್ಗೆ ಹಚ್ತದಂತ ಅವಕ್ಕ. 4 1 4 40 ದಿನ ಆಯ್ತು, 4 4 16,000 వస్తుందమ్మా నాకు. ఎందుకు ఏం చేయకూడదప్పో, అడిపోయాలా ఊరికే కూర్చోలా ಅದೇನಂತ ಅವ್ರು ಇರೋಬರೆಲ್ಲ ಬಂದ್ಬಿಟ್ಟಾರ ರಾಯಮನ್ ಮಾತು ಕಟ್ಕೊಂಡು. ನಾವೇನೋ ಧ್ಯಾನಕ್ಕೆ ಬಂದರ್ ಬಿಡಂತ ನಾವು ಧ್ಯಾನ ಹೇಳ್ತಿದೀವಿ, ಒಬ್ಬೊಬ್ಬರೇ ಓದ್ತಿದೀವಿ. ಆಮಗೆ 16,000 ಆಯಮ್ ಬೇರೆ ಯಾರು ರೊಕ್ಕಕ್ಕೆ ಬಂದಿಲ್ಲ. EM ಹೇಳ್ತಾಳ ಅಂತಂದೇನು, ಅವ್ರಿಗೆ ಬಂದಾಗ ಫಸ್ಟ್ ದಿನ ಕುಂತಾರ, ಅವ್ರಿಗೆಲ್ಲ ಅರ್ಥ ಆಗ್ಬಿಟ್ಟ, ಸ್ವಲ್ಪ ನಾಲೆಡ್ಜ್ ಇರೋರಲ್ಲ. ಸ್ಪೀಚ್ ಎದಕ್ಕೆ ಕೇಳ್ತಾರ, ಏನ್ ನಮ್ಮ ಒಳ್ಳೇದಕ್ಕೆ ನಮ್ಮ ಕೆಟ್ಟದಕ್ಕೆ ಕೇಳ್ತಾರ ಅಂತ ಅವ್ರು ಬಂದಿರೋ ಅರ್ಥ ಮಾಡ್ಕೊಂಡು ಯಾವ್ದೇ ಪಿಚ್ಚದಿದ್ದ ಸುಮ್ಮನೆ ಪಾಪ ಅವ್ರು ನೆಮ್ಮದಿ ಸಿಕ್ಕಿಬಿಡತ್ತೆ, ಧ್ಯಾನ ಮಾಡ್ತಾರ ಹೋಗ್ತಾರೆ. EM ದಿನ ಕ್ಯಾಲ್ಕುಲೇಷನ್ ಮಾಡಕ 41 ದಿನ ಬಂದತ್ತೆ. ಆಯಮ್ಮ ರೊಕ್ಕಕ್ಕೊಂದು ಬಂದಾಳ ಅಂತ ಸೂಕ್ಷ್ಮವಾಗಿ ಕುಂತ್ಬಿಟ್ಟಾಳ. ಲಾಸ್ಟಿಗೆ ಏನಾಗೈತೆ, 40ನೇ ದಿನ ಆಗಲೇ ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೊಂಡ್ಬಿಟ್ಟಾಳ, ನಾಳೆ ಬಂದೇ ಬರ್ತದಂತಂದು ಹೇಳಿ. 41ನೇ ದಿನ ಏನಾಗೈತೆ, ಅವ್ರದ್ದು ಯಾವುದೋ ಹಳೇ ಕೋರ್ಟ್ನಾಗ ಯಾವುದೋ ಒಂದು ಕೇಸ್ ಇತ್ತಂತೆ. ಗಂಡ ಆಗಲೆಲ್ಲ ಬೆಂಗಳೂರಿಗೆ ಅಡ್ಡಾಡೋದು ಮಾಡೋದು, ಬೆಂಗಳೂರಿಗೆ ಅಡ್ಡಾಡೋದು ಮಾಡ್ತದಂತ 14.5 ಕೋಟಿ ಬಂದತ್ತಂತ. EM ಏನೋ ಸಿಕ್ತಂತ ಬಂದಾಳ, ಆದ್ರೆ ಅಷ್ಟು ಸಿಕ್ಕೈತೆ ಆಯಮ್ಮಗೆ. ಅಂದ್ರೆ ಆಮೇಲೆ ಆಯಮ್ ಏನ್ ಹೇಳ್ತಾಳ, ಅಲ್ಲಿ ಲಾಸ್ಟ್ ದಿನ 41 ದಿನ ಆದ್ಮೇಲೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಕೈಲಾದ ಪ್ರಸಾದ ಮಾಡಿಸ್ತಾರೆ. ಕೊನೆಯ ದಿನ ಇವತ್ತಂತಂದೇಳಿ ಒಂದು ಮಂಡಾಳು, ಒಂದು ತಮ್ಮ ಕೈಲಾದಷ್ಟು ಏನು ಮಾಡಿಸ್ತಾರೆ ಮಾಡಿಸಿ ನಮ್ಮನೆ ಈ ಒಂದು ಸಂಕಲ್ಪ ಮಾಡಿವಿ, ನಮಗೆ ಸಾರ್ಥಕ ಆಯ್ತಂತ. ಆಯಮ್ಮ ಅವತ್ತು ಧರ್ಮಸ್ಥಳ ಸಂಘದಾಗ 10,000 ತೀರಿಸ್ತೇನೆ ಅಂತ ಕೇಳಿದಕ್ಕೆ ಅವ್ರು ಎಲ್ಲರಿಗೂ ಊಟ ಹಾಕ್ಸ್ಬೇಕಲ್ಲ ಅವತ್ತು. ದೇವ್ರ ದಯದಿಂದ
ನಾನು ಏನೋ ಅನ್ಕೊಂಬಂದೆ, ನನ್ನ ಭಾಗದಾಗ ಏನೋ ಆಯಿತು, ಏನಪ್ಪ ಇದು ಧ್ಯಾನ ಅಂದ್ರೆ ಏನು ಗೊತ್ತಿಲ್ಲ. ಎಲ್ಲರೂ ದಿನ ಹೇಳ್ತಿದ್ರು ನನಗೆ ಚಿಕನ್ ತಿನ್ನಬಾರ್ದು, ಮಟನ್ ತಿನ್ನಬಾರ್ದು ಅಂತ. ಅದು ಯಾಕೋ ಒಳ್ಳೇದು ಅನ್ನಿಸ್ತೈತೆ. ಯಾಕಂದ್ರೆ 41 ದಿನ ನನ್ನ ಪೇಮೆಂಟು ಮತ್ತು ಚಿಕನ್ ಮಟನ್ ತಿಂದರೆ ಕೊಡಂಗಿಲ್ಲ ಏನು ಅಂತ ಯಾರನ್ನು ಹೇಳ್ಬಿಟ್ರೆ ಕಷ್ಟ ಅಂತ ಪಾಪ ಆಯಮ್ಮ ಕಾಳ ಫಸ್ಟ್ ಬಿದ್ದು ಬಾಯಾಗ ಅದು ತಿನ್ಲಿದಂಗ ಆಯಮ್ಗೆ ಹಗಲಲ್ಲೇ ಎಗ್ ರೈಸ್ ತಿನ್ಬೇಕಂತ ಆಸೆ ಅಂತೆ, ಮೊಟ್ಟೆಗಳು ತಿನ್ನಬೇಕಂತ ಆಸೆ ಅಂತೆ, ಆಮೇಲೆ ಕುಚ್ಚಿತ್ತೈತೆ ಬಾಡಿ ತಿನ್ಬೇಕಂತ ಆಸೆ ಅಂತೆ ಆಯಮ್ಗ. ಅವೆಲ್ಲ ಬಾಯಿ ಕಟ್ಟಾಳ ಪಾಪ ಆಯಮ್ಮ. ಅವೆಲ್ಲ ಬಾಯಿ ಕಟ್ಟಿ ತಿನ್ನಕ್ಕೆ ಬಂದು ಏನಿದೆ ನನಗೆ ಬಿಟ್ಟಾಗ್ಲಿ ಸಹ ನನಗೆ ಒಂಥರ ಶಾಂತಿ ಆಗೈತೆ, ನೆಮ್ಮದಿ ಆಗೈತೆ. ಯಾರನ್ನ ಮನೆಗೆ ನೋಡ್ರಿ ಅಮ್ಮ ಏಮನ ಉಂಟೆ ಅಮ್ಮ ಅಂತಂದ್ರೆ ಇದೇನ್ ಪನಿ ಅಮ್ಮ ಇದೇ ಪನಿ ಹಿಂಗ దేవుಡಾನೆ ಲೇಸ್ನವ ಅಪ್ಪಡೆ ಹಚ್ಚಿಡ್ಸ್ನವ ಅಂತ ಹಂಗಂತಿದ್ ನನ್ನ ತಾಯಮ್ಮ. ಯಾರನ್ನ ಭಿಕ್ಷೆ ಪಡಕ್ ಬಂದು ಬಾ ಅಮ್ಮ, ಅವತ್ತು ಆಯಮ್ಮ ಹೇಳ್ತಿದ್ದಾಳೆ ಎಕ್ಸ್ಪೀರಿಯನ್ಸ್, ಬಾರಮ್ಮ ನಮ್ಮ ಮನೆಯಾಗ ಇಷ್ಟ ಐತೆ ನೀನು ಸ್ವಲ್ಪ ತಗಮ್ಮ ಅಂತ ಕೊಟ್ಟು. ಆ ಮನೋಭಾವ ಚೇಂಜ್ ಮಾಡೈತೆ ಅವ್ರಿಗೆ. ಧ್ಯಾನ ಮನೋಭಾವನೆ ಚೇಂಜ್ ಮಾಡೈತೆ, ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ಗಂಡ ಏನನ್ನು ಮಾತಾಡ್ಸಟ್ಲೆ ಕಷ್ಟಗಳು ಇರ್ತಾವಲ್ಲ ಮನೆಗೊಳಗ, ಏನಮ್ಮ ಆರಾಮ ನಿನ್ನ ಮಕ್ಕ ಇದ್ದಟ್ಲೆ ನೋಡ್ಬೇಕಪ್ಪ ಪೀಡೆ ಮಕ್ಕ, ನಿನ್ನ ಮಕ್ಕನ ನೋಡಿದಟ್ಲೆ ನನಗೆ ಒಂದು ಕೊಳ್ಳಾಗ ಒಂದು ಗೋ ನೋಡು, ಎಲ್ಲರೂ ಮನೆ ಪಕ್ಕಕ್ಕಿರೋದು ಬಂಗಾರ ಚೈನ್ ತಂದಾರ, ನಿನ್ನ ಮಕ್ಕದಾಗ ಒಂದು ಸೀರೆ ಇಲ್ಲ, ಒಂದು ಕುಬ್ಸಿಲ್ಲ, ಚೈನ್ ಕೂಡ ಇಲ್ಲ, ಮುಪ್ಪಡ್ಸತೆ ಇಲ್ಲ, ನಿನ್ನ ಮಕ್ಕ ಏನು ನೋಡಕ್ಕಪ್ಪ ಅಂತಿದ್ನಂತ ಗಂಡಗೆ. ಹಗ್ಲೆಲ್ಲ ಬೈಯಕ್ಕೆ ಅಂತ ಗಂಡಗೆ. ಮಕ್ಕಳಂತ ಅಪ್ಪ ನಿಮ್ಮಪ್ಪ ಹುಡ್ಸೇನಮ್ಮ ಅವ್ರನ್ನ ಕೇಳಿ ನಾನು ಏನು ಕೇಳ್ತೆ ಅಂತ ಸುಮ್ಮನೆ ಬಡಿಯಕ್ಕೆ ಅಂತ ಮಕ್ಕಳನ್ನ. ಈ ಥರ ಆ್ಯಕ್ಟಿವಿಟಿ ಮನೆಗೊಳಗ ಆಗಿದ್ದು ನೋಡಿ ಆಯಮ್ಗ ಆ 41 ದಿನ ಗಂಡಿಗೆ ಒಂದು ಮಾತು ಬೈದಿಲ್ಲಂತೆ, ಮಕ್ಕಳಿಗೆ ಏನನ್ನ ಸಮಾಧಾನ ಮಾಡ್ತಿದ್ದಂತೆ. ದೇವ್ರದನಮ್ಮ, ದೇವ್ರದ ಎಲ್ಲ ದೇವ್ರು ಕೊಡ್ತಾನ, ಎಲ್ಲ ದೇವ್ರು ತಾಂತಾನ. ನೋಡ ಆಯಮ್ಮ ಏನು ಹೇಳ ಒಂದು ಮಾತು ನನಗೆ ಭಾರಿ ಹೈಲೈಟ್ ಅನ್ನಿಸ್ತು. ಅದನ್ನ ಇಂಗ್ಲೀಷ್ನಾಗ ಬೇರೆಯವ್ರು ಹೇಳ್ಯಾರ, ಅದನ್ನ ನಾನು ಇವತ್ತು ಸ್ಟೇಟಸ್ಗೆ ಇಟ್ಟಿನಿ. ಆಯಮ್ಮ ಅವಾಗ ಹೇಳ್ಬಿಟ್ಟಿದ್ಲು, ಇವತ್ತು ಭೂಮಿ ಮೇಲಮ್ಮ, ನಾಳೆ ಭೂಮಿ ಕೆಳಗ, ಯಾಕೆ ಚಿಂತೆ ಮಾಡ್ತಾನ ತಾಯಿ. ಮಕ್ಕಳಿಗೆ ಬಡಿಯೋ ಟೈಮ್ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಸಿಂಪಲ್ ವರ್ಡ್ ಐತೆ ನೋಡ್ರಿ. ಇವತ್ತು ನಾವೆಲ್ಲ ಮ್ಯಾಲೆ ಕುಂತೀವಿ, ಭೂಮಿ ಮೇಲೆ ಇದೀವಿ, ನಾಳೆ ಯಾರು ಕಂಡಾರ ಭೂಮಿ ಕೆಳಗ, ಯಾಕೆ ಚಿಂತೆ ಮಾಡ್ತೀವಿ, ದೇವ್ರ ಒಳ್ಳೇದು ಮಾಡ್ತಾನೆ ಸುಮ್ಮನೆ ಅಂತಿದ್ದ ನಾನು. ಅಂತಹ ಮನೋಭಾವ ಚೇಂಜ್ ಮಾಡೈತಿ ಈ ಧ್ಯಾನ. ತನಗೇ ಗೊತ್ತಿಲ್ಲದಂಗ ತಾನೇನು ಅನ್ಕೊಂಬಂದ್ರೆ ತನಗೇನೋ ಆಗ್ತದಿಲ್ಲ. ಆದರೆ ಒಂದು ಅನ್ಕೊಂಬಂದ್ರೆ 100 ಆಗೋ ಕೆಲಸ ಇಲ್ಲದವು. ನಮ್ಮ ಗುರುಗಳು ಏನು ಹೇಳ್ತಾರ, ಒಂದು ಅನ್ಕೊಂಬಾರ್ದು. ಅವ್ರ ಯೋಗ್ಯತೆಗೆ ಒಂದು ಅನ್ಕೊಂಡ್ರೆ ಅಷ್ಟಾಗೈತೆ ಅವ್ರಿಗೆ. ಅಂದ್ರೆ ಧರ್ಮಸ್ಥಳ ಸಂಘದಾಗ 10,000 ತೀರ್ಸ್ಬೇಕಂದ್ರೆ ಕೋಟಿಗಟ್ಟಲೆ ಆಗ್ಯಾರ. ಇನ್ನು ಅದು ನಿಮಗೆ ದೊಡ್ಡದ ಅನಿಸ್ತದ. ಆದ್ರೆ ಇನ್ನ ಏನೇನು ಚೇಂಜ್ ಆಗ್ತತೋ ಯಾರಿಗೆ ಗೊತ್ತು. ಹಾಗಾಗಿ ಒಂದು ಅನ್ಕೋಬೇಡ್ರಿ, ಸಂಕಲ್ಪ ಇಲ್ದಂಗೆ ಧ್ಯಾನ ಮಾಡ್ರಿ, ನಿಮಗೆಲ್ಲ ಅದೇ ತಂದ್ಬಿಡ್ತಾರೆ. ನಿಮ್ಮ ಮನೆ ಬಾಗಿಲಿಗೂ ಒಚ್ಚಲಿ ದಾಟಿದ್ರೆ ನಿಮಗೆ ಏನು ಸಿಗ್ಬೇಕಂತ ಆಸೆ ಪಟ್ಟು ಒಟ್ಲಿ ದಾಟ್ತಿರೋ ಒಚ್ಚಲಿ ಒಳಗೆ ತಂದ ಆ ಭಗವಂತ ನಿಮಗೆ ನೀಡ್ತಾನ. ಶ್ರದ್ಧೆಯಿಂದ ಧ್ಯಾನ ಮಾಡಿ, ಶ್ರದ್ಧೆಯಿಂದ ಧ್ಯಾನ ಮಾಡಿ. ಯಾಕೆ ಧ್ಯಾನ ಮಾಡ್ಬೇಕಂದ್ರೆ ಕೆಲವರು ಹೇಳ್ತಾರ, ಅಲ್ಲಪ್ಪ ಕಾಡ್ಬಾ ಅಂತತೆ, ಮನೆ ಹೋಗಂತತೆ, ಈ ವಯಸ್ಸಿನಾಗ ನಮಗೆ ಯಾಕಪ್ಪ ಧ್ಯಾನ ಅಂತ ಕೆಲವ್ರು ಹೇಳ್ತಾರೆ. ಅಲ್ರಿ ಕೆಲವ್ರು ಏನು ಹೇಳ್ತಾರೆ, ದೊಡ್ಡವ್ರು ಹಿರಿಯರು ಅಂದರೆ ಹಿರಿಯರು ಇಲ್ಲದ ಮನೆ ಸ್ಮಶಾನಕ್ಕೆ ಸಮಾನ ಅಂತ ಹೇಳ್ತಾರೆ. ಹಂಗೆ ಹಿರಿಯರು ದುಡಿಲಾರ್ದಂಥವ್ರು ಇರ್ತಾರೆ ಮನೆಗಳಲ್ಲಿ. ಕೆಲವರು ದುಡಿದು ಬೇಸತ್ತೋಗಿ ಏನೋ ಆ ಪಿಂಚಣಿಯಾಗ ಅದ್ರಾಗಿದ್ರೆ ಬಾಳೆ ಮಾಡ್ಯಾರ ಇರ್ತಾರೆ. ಅವನ್ನ ನಾವು ತುಚ್ಛವಾಗಿ ಕಾಣಬಾರ್ದು. ಯಾಕೆ ಕಾಣಬಾರ್ದು ಅಂತಂದರೆ ಬೇರೆಯವ್ರ ಮನೆಗೊಳಗ ಆ ಹಿರಿಯ ಜೀವಿಗಳ ಬೆಲೆ ಏನಂಬುದು ಗೊತ್ತಿಲ್ದಂಗೆ ಅವ್ರು ಅಪಾಪಿಸ್ತದ. ನನಗೆ ತಂದಿಲ್ಲ, ತಾಯಿಲ್ಲ, ನನಗೆ ಏನೊಂದು ಕಷ್ಟ ಸುಖ ಅಂತ ಹೇಳಿದ್ರೆ ಒಬ್ಬ ಪಿಡೆ ಮೇಲೆ ಮಕ್ಕೊಂಡು ನಂಗೆ ಕಷ್ಟ ಹೇಳ್ಕೊಳಂಗಿಲ್ಲ, ನಮಗೆ ದೇವ್ರು ಎಲ್ಲ ಕೊಟ್ಟನ, ನಮಗೆ ದೊಡ್ಡವರಿಲ್ಲ ಅಂತಂತ ಎಷ್ಟೋ ಮನೆಗಳು ಇವತ್ತು ಕಣ್ತುಂಬ ಕಾಳ್ತದವು. ನಮಗೆ ಈ ಮನೆಯಾಗಿರೋ ಹಿರಿಯರನ್ನ ನಾವು ತುಚ್ಛವಾಗಿ ಕಾಣಬಾರ್ದು. ಯಾಕಂದ್ರೆ ಈಗ ಅವ್ರಲಿಂದನೇ ನಾವು ಮೇಲೆ ಬಂದಿರ್ತೀವಿ, ಅವ್ರಲಿಂದನೇ ನಾವು ಏನೋ ಒಂದು ಬೆಳಕು ಕಂಡಿರ್ತೀವಿ. ನಾವು ಅವ್ರನ್ನ ವಯಸ್ಸೋದ್ಮೇಲೆ ಅವ್ರು ತುಚ್ಛವಾಗಿ ಕಾಣಬಾರ್ದು. ಯಾಕೆ ಕಾಣಬಾರ್ದಪ್ಪ ಅಂದ್ರೆ ಅವ್ರಿಗೆ ಧ್ಯಾನ ಮಾಡಿಸ್ಬೇಕು. ಕೆಲವ್ರು ಏನು ಹೇಳ್ತಾರ ನೋಡ್ರಿ, ನಮ್ಮ ಅತ್ತೆ ನಮ್ಮ ಮಾವಿಗೆ ವಯಸ್ಸಾಗೈತೆ, ಅವ್ರಿಗೆ ಗುಳಿಗೆ ಟಾಣಿಕು ಏನೈತೆ ಅದು ಕೊಟ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬರೋದೇ ದೊಡ್ಡ ಸಾಧನೆ ಅಂತಂದೇಳಿ ಹೇಳ್ಕೊಂಡು ಚಪ್ಪಳ ಕೂಡ ತಾಂತಾರೆ ಕೆಲವರು. ಎಷ್ಟು ಚೆನ್ನಾಗಿ ನೋಡ್ಕೊಂತ ನೋಡು ಅತ್ತೆಗೆ, ಅಮ್ಮ ತಾಯಿ ನೀನು ಗುಳಿಗೆ ಟಾಣಿಕ್ ಇಂಜೆಕ್ಷನ್ ಕೊಡೋದು ಬಿಡು, ನೀನು ಅವ್ರಿಗೆ ಯೋಗಕ್ಷೇಮ ನೋಡ್ಕೊಂಬದ್ ಬಿಡು. ಫಸ್ಟ್ ನೀನು ಏನು ಮಾಡ್ಬೇಕು ಅಂತ ಧ್ಯಾನ ಅಂತ ಹೇಳ್ಕೊಡು. ನಿನ್ನ ಲೈಫ್ನಾಗ ಅವ್ರಿಗೆ ಗುಳಿಗೆ ಟಾಣಿಕ್ ಇಂಜೆಕ್ಷನ್ ಹಾಕಂಗಿಲ್ಲ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇದು ವಿದ್ಯಾವಂತರಿರ್ಲಿ ಅವಿದ್ಯಾವಂತರಿರ್ಲಿ ಧ್ಯಾನಕ್ಕಂತಂದೇಳಿ ಕುಂತಾದ್ಮೇಲೆ ಅವರಿಗೆ ಗೊತ್ತಿಲ್ದಂಗೆ 7 ವರಗಳು ಬರ್ತಾವು, ಯಾರಿಗೂ ಗೊತ್ತಿಲ್ಲದು. ಸರ್ವ ರೋಗ ನಿವಾರಣೆ ಆಗ್ತದೆ, ಮಾನಸಿಕ ಪ್ರಶಾಂತತೆ ಸಿಗ್ತದೆ, ಬುದ್ಧಿ ಸೂಕ್ಷ್ಮತೆ ಆಗ್ತದೆ, ಏಕಾಗ್ರತೆ ಬರ್ತದೆ, ಜ್ಞಾಪಕ ಶಕ್ತಿ ಆಗ್ತದೆ, ನಿತ್ಯ ಜಾಗೃತರಾಗ್ರಿ ಮತ್ತು ಆತ್ಮವಿಶ್ವಾಸ ಬರ್ತದೆ. ಇಂಥ ಅದ್ಭುತವಾದ 7 ಕಲ್ಪನೆಗಳು ಧ್ಯಾನದೊಳಗೆ ಇದಾವು.
ಕೆಲವ್ರು ಹಿಂಗೆ ಮಾತಾಡ್ತಾ ಖುಷಿಯಾಗಿ ಇನ್ನ ನಕ್ಕಂತ ಹೇಳ್ತೀನಿ, ಅಪ್ಪ ನೀನೇ ಹಂಗೆ ಕಟ್ಟೆ ಕಡ್ದ್ಯಪ್ಪ ಧ್ಯಾನ ಮಾಡಿ ಅಂತ ಬಿಡುವಕ್ಕ. ತಪ್ಪ ನೀನು ಏನಂತದ್ ಮಾಡಿಯಪ್ಪ, ನೀನು ಬಂದು ನಮಗೆ ಹೇಳ್ತಿದ್ದ ಧ್ಯಾನನ ಅಂತ ಹೇಳ್ದ. ನೀನು ನೋಡಿದ್ರೆ ಮಂತ್ಯಾಗ ಅತ್ತಗಿತ್ತಾಗ ಅಡ್ಡಾಡ್ತಿ ಎಲ್ಲೆಲ್ಲ ಹೋಗ್ತಿ, ನೀವು ಬಂದು ನಮಗೆ ಧ್ಯಾನ ಹೇಳ್ತೀವಿ ನಾವು. ಅಕ್ಕ ಮತ್ತು ನಾವೇನು ಊನ್ಯಾರ ಹಾಕ್ಯಂಗೆ ಅಡ್ಡಾಡೋಣ, ನಾನು ಧ್ಯಾನ ಮಾಡೋದಂತ. ಮತ್ತೆ ನಮ್ಮ ಕೆಲಸ ಏನಕ್ಕ ಧ್ಯಾನ ಮಾಡೋದು, ನಮ್ಮ ಜೀವನ ಏನೈತೆ ಅದು ಮಾಡೋದು. ಜೀವನ ಪೂರ್ತಿ ಇದೇ ಮಾಡ್ಕೊಂತಂದ್ರೆ ಎಲ್ಲೇ ತಕ್ಕ ಬಾಳೆವು ನಾವು. ಮತ್ತೆ ಹೆಂಡತಿ ಮಕ್ಕಳು ಒದ್ದು ಹೊರಗೆ ಹಾಕ್ತಾರಕ್ಕ. ನಾ ಮತ್ತೆ ದುಡ್ಕೊಂಡು ತಿನ್ನೋದು ಬೇಡ, ಮಾಡ್ಕೊಂಡು ತಿನ್ನೋದು ಬೇಡ, ನಿಮ್ಮ ಮನೆ ಮುಂದೆ ಅಡ್ಡಾಡೋದು ಬೇಡ. ನೀ ಏನಕ್ಕ ಮತ್ತೆ ಧ್ಯಾನ ಮಾಡ್ಬೇಕಂದ್ರೆ ನೀವು ಮನೆ ಕುಂದ್ರಕ್ಕಪ್ಪ. ನನ್ನ ಹೆಂಡತಿ ಮಕ್ಕಳು ನೀ ಸಾಕ್ತೇನಕ್ಕ. ಅಯ್ಯಮ್ಮ ಒಂದು ಎಣ್ಣೆ ಇಲ್ಲ ಬೆಣ್ಣೆ ಇಲ್ಲ ಅಂತಂದ್ರೆ ಊರಿಗೆ ಹಂಗಿರ್ತಾವ. ನೀನು ನೋಡಿದ್ರೆ ನೀನು ಧ್ಯಾನ ಮಾಡೋ ಮನೆಯಾಗಿರೋ ಅಂತಂದ್ರೆ ಹೆಂಗಕ್ಕ ಜೀವನ. ಮತ್ತೆ ಏನು ಮಾಡ್ಯಪ್ಪ ಅಂತದ್ದು. ಅಕ್ಕ ನಾನು ಏನು ಮಾಡಿಲ್ಲ ನೋಡಕ್ಕ, ನಾನು ಒಬ್ಬ ಮೇಷ್ಟ್ರ ಮಗ, ಇಲ್ಲೇ ವೀರೇಶ ವಿದ್ಯಾವರ ಸಂಘ ಅಂತ ವೀರೇಶ ಗುಮಿಶಾಲ್, ಆದ್ರೆ ನಮ್ಮ ಅಪ್ಪ ಗೌರ್ಮೆಂಟ್ ಟೀಚರ್ ಅಕ್ಕ. ಆತನ ಮಗ ನಾನು. ನನ್ನ ಇದೇ ಗೋಳೆ ರೇಟಾಗ ಅಡ್ಡಾಡ್ಕೊಂತಿದ್ದಾಗ ನಮ್ಮ ಅಪ್ಪಾಜಿ ಏನು ಮಾಡ್ತಾರೆ, ಮೇಷ್ಟ್ರ ಮಕ್ಕಳು ಯಾವತ್ತಿಗೂ ಮೇಷ್ಟ್ರ ಮಕ್ಕಳು ಸ್ಟ್ಯಾಂಡರ್ಡ್ ಅಂತಂದೇಳಿ ಸಮಾಜ ಒಪ್ಪುತ್ತದೆ. ನಾನು ಅಂಥದೇ ಮೇಷ್ಟ್ರ ಮಗ ಅಂತಂದೇಳಿ ಆ ಅಕ್ಷರ ಓದ್ಲಾರ ಮೇಷ್ಟ್ರ ಮಗ ನಾನು. ರಾಘವೇಂದ್ರ ಅಂತ ನನ್ನ ಹೆಸರು ಬರೆಯಕ್ಕೆ ಬರಲ್ಲ, ರಾಘವೇಂದ್ರ ಅಂತ ನನ್ನ ಹೆಸರು ಬರೆಯಕ್ಕೆ ಬರಲ್ಲ. ಯಾಕೆ ಬರಲ್ಲ ಅಂದರೆ ನಮ್ಮ ಅಪ್ಪ ನೋಡ್ಕೊಂತಾನೆ. ಎಕ್ಸಾಮ್ ಬರ್ದಾಟ್ಲೆ ಯಾರ ಮಗಪ್ಪ ಮೇಷ್ಟ್ರ ಮಗ, ನಾವು ಪಾಸ್ ಮಾಡ್ಕೊಂಬಿಡು ಅಂತಂದೇಳಿ ಪಾಸ್ ಮಾಡಿಬಿಡ. 7ನೇ ಕ್ಲಾಸ್ವರೆಗೆ ಇಲ್ಲಿ ಪಾಸ್. 8ಕ್ಕೆ ವಾಡ್ಲಾ ಕಾಲೇಜಿಗೆ ಹಾಕ್ಬಿಟ್ಟ. ವಾಡ್ಲಾ ಕಾಲೇಜಿಗೆ ಹಾಕಿ ನಮ್ಮಪ್ಪ ಇರ್ತಾನೆ ಅಲ್ಲಿ. ಹೋಗಿ ಕುತ್ಕೊಂಡಿನಿ, ಎಕ್ಸಾಮ್ ಬರಿ, ಟೆಸ್ಟ್ ಬರಿ, ಮಾರ್ಕ್ ತೋರ್ಸ ಅಂತಾರೆ. ಅಪ್ಪ ಇದೇನಪ್ಪ ತೆಲ್ಲ ಬಂದು ನಮ್ಮಪ್ಪಗೆ ಹೇಳ್ದ, ಚೂಡಪ್ಪ ಅಪ್ಪ ಆಗ್ಲೆಲ್ಲ ನನ್ನ ಹೋಮ್ವರ್ಕ್ ಬರೀ ಅಂತಾಳೆ ಟೀಚರ್, ಆಗ್ಲೆಲ್ಲ ಬಡಿತಾಳಪ್ಪ, ಹಿಂಗೆ ಹಿಂಡ್ತಾಳ, ಕೋಳಿ ಮಾಡಂತ. ನಿನ್ನ ಮೇಷ್ಟ್ರ ಮಗ ಅಂತ ಮಗನೇ ಇವತ್ತು ನೀನು ಬಿಟ್ಟಾರ ಈ ಶಾಲೆಯಾಗ, ಅಲ್ಲಿ ಬೆಂಡ್ ಹತ್ತಾರ ನೋಡ, ನನಗೆ ಬಂದು ಏನು ಕಂಪ್ಲೇಂಟ್ ಹೇಳಿ ಆಯ್ತು ನೋಡಿ ನೀನು ಅಂತ ನಾವಪ್ಪ. ಎಂಥ ಗಂಡನ ಮದುವೆ ಆಗ ಮಾ ಅಂತ ನಾವು ಹೇಳ್ತು. ಬಾಯ್ ಮೇಲೆ ಬಿಟ್ಟು ನೋಡ ಅಷ್ಟೇ. ನಿಮ್ಮಪ್ಪಗೆ ನಾನೇ ಎದುರು ಮಾತಾಡಂಗಿಲ್ಲ, ಆದರೆ ಎಂಥ ಗಂಡನ ಮದುವೆ ಆಗ ಅಂತ ನಿಮ್ಮಪ್ಪಗೆ ಮಾತಾಡ್ತೀಯ ನನ್ನ ಎದುರಿಗೆ. ನಾವೇ ಹೇಳ್ತಾರ ಒಂದು ಮಾತು ಮಾತಾಡಂಗಿಲ್ಲ. ಒಳ್ಳೆ ಕಟ್ಟಿದೀವನೇ ಏನಪ್ಪ ಇದು ಶಾಲೆಗೆ ಹೋದ್ರೆ ಮಿಸ್ಟ್ರು ಬೈತಾರ, ಮಯ ಬಂದು ಅಪ್ಪ ಬೈತಾನ. ಸ್ವಲ್ಪ ಅಪ್ಪಗೆ ಏನೇನು ಹೆಚ್ಚು ಕಮ್ಮಿ ಬೈದ್ರೆ ನಮ್ಮಮ್ಮ ಹಾಕ್ಕೊಂಡು ರುಬ್ತಾಳ. ಏನಿದು ಸಂಸಾರ, ಏನಿದು ಸಂಸಾರ, ಹುಚ್ಚು ಸಂಸಾರ ಅಂತಂದೇಳಿ ನನಗೆ ಸುಮ್ಮನೆ ಇರ್ತೀನಿ ನಾನು. ಸುಮ್ಮನೆ ಹಿಂಗೆ ಓದ್ತಿದ್ದೆ. ಯಾರೋ ನಿಂಗೆ ಹೋಗ್ತಿರ್ತಾರಲ್ಲ, ಅಂಟೆ ಏನು ಮಾಡಿರ ಅಂಟೆ ನಮ್ಮಮ್ಮಗ ಏನು ಬೆಂಟಲ್ಲ ನಿಮ್ಮ ಮಗ, ಏನು ನಾವೇನು ಉಣ್ಣಕ್ಕೆ ಕುಂತಾಗ ಏನು ಮಾಡಿರಂತ ಬರ್ತಾನ. ನಾವೇನು ಉಣ್ಬೇಕಾ, ನಿನ್ನ ಮಗನ ನೋಡ್ಕೊಂತ ಕುಂದಿರ್ಬೇಕ. ನನ್ನ ಗಂಡು ಕೊಡೋದಿರ್ತದೆ, ಮಕ್ಕಳು ಕೊಡೋದಿರ್ತದೆ. ಇವ್ನು ಬೇಸ್ ಬಂದು ಇವ್ನು ಬೇಸ್ ಸಾಲ ಕೊಟ್ಟವ್ರು ಬಂದಂಗೆ ಬಂದು ಏನು ಮಾಡ್ತಾರಂಟೆ ಅಂತ ಕೇಳ್ತಾನೆ. ಇನ್ನು ಬಿಸಿ ಬಿಸಿ ಇವನಿಗೆ ಇಟ್ಬಿಡ್ಬೇಕಾ ನಾವು. ಯಾರು ಮರೆ ತೆಗಿಯಕ್ಕೆ ಬಿಟ್ಟಿವು. ನಿಮ್ಮಪ್ಪ ಏನು ಕಮ್ಮಿ ಮಾಡ್ಯಾನು? ಬಂಗಾರದಂಗೆ ಮನೆ ಕಟ್ಟಿವಿ, ಆಸ್ತಿ ಮಾಡಿವಿ, ಮಕ್ಕಳು ಓದಿಸ್ಬೇಕಂತ ಬುಕ್ಕ ಕೊಟ್ಟಿವಿ, ಪೆನ್ ಕೊಟ್ಟಿವಿ, ಪುಸ್ತಕ ಕೊಟ್ಟಿವಿ, ನೀನು ಬೂಟ್ ಕಾಲು ಹಾಕಿ ಬೂಟ್ ಹಾಕಿ ಹೇಳಿ ಕೊಡಬಾರ್ದೆಲ್ಲ ಕೊಟ್ಟಿವಲ್ಲ. ನೀನೇನು ಮರೆತೈತಿ ನಮ್ಗೆ ಬರೀ ಬೈಯೋದೆ ನಮ್ಮಮ್ಮ. ಆಮೇಲೆ ನಮ್ಮಪ್ಪ ಕಳ್ತನ ಅಂಬದೇ ನಮಗೆ ಇದು ಕಳ್ತನ ಅಂಬದು ಗೊತ್ತಿಲ್ಲ ನಮಗೆ. ನಮ್ಮಪ್ಪ ಹಿಂಗೆ ಹಾಕಿದ್ರೆ ಆತಗೆ ಬರೀ ಸಂಬಳ ಬಂದಾಗ ಏನು ಮಾಡ್ದಂಗೆ ಗೊತ್ತಾ, 100 ರೂಪಾಯಿ 200 ರೂಪಾಯಿ 500 ರೂಪಾಯಿ ತೋರ್ಸಂಗೆ ಇಡಂಗಿಲ್ಲ. ಆತ ಪರ್ಸನ್ನಾಗ ಮ್ಯಾಲೆ ಎದ್ದು ಬಿಟ್ಟಿರ್ತಾವ. ಆತ ಕುಂತೆದ್ದು ಮ್ಯಾಲೆ ಎದ್ದಿರ್ತಾವ. ನಾನು ನಮ್ಮಮ್ಮಗೆ ರೊಕ್ಕ ಕೇಳಿದ್ರೆ ಆಯಮ್ಮ 10 ಪೈಸಾ 5 ಪೈಸಾ, ಆಯಮ್ಮಗೆ ಹಬ್ಬ ಡಬ್ಬಿ ತೆಗೆದು ಒಂದು 5 ಪೈಸೆ ಕೊಟ್ಟ. ನೋಡಪ್ಪ ಇದ್ರಾಗ 4 ಅಣಿ ಕೊಟ್ಟಾಳ ಒಂದಿನ. ನೋಡಪ್ಪ ಇದ್ರಾಗ ನೀನು 10 ಪೈಸಾ, ನಿಮ್ಮ ತಂಗಿ 10 ಪೈಸಾ, ನೀನು 5 ಪೈಸೆ ತಗೋಬೇಕು ನೋಡಿ. ಎಲ್ಲ ನೀಟಾಗಿ ಸೈಡಿಗೆ ಹೋಗಿ ಸಟ್ ಅಂಗಡಿ ಬಂದು ತಿನ್ಬೇಕು ನೋಡಪ್ಪ. ನನಗೆ ಬರೀ 5 ಸೊಂಡಿಗೆ 5 ಕೈಗೆ ಅದಾವ, ನನಗೆ ಇನ್ನೊಂದು ಕೈಗೆ ಬರ್ವಲ್ಲು. ಅಪ್ಪ ಇನ್ನೊಂದು ಕೈಗೆ ಬರ್ಬಾರ್ದು, ಚಂದ್ರಗುಳ್ದ 5 ಪೈಸೆ ಕೊಡ್ಬೇಕಪ್ಪ. ನೀನು ನಮ್ಮಮ್ಮ ಅಷ್ಟೇ ಕೊಟ್ಟಾಳ, ನಿನಗೆ ಅಷ್ಟೇ ತಿನ್ನ. ಇಲ್ಲ ನನಗೆ ಈ ಕೈಗೆ ಬೇಕು, ನನ್ನ ಕಾಲಿಗೆ ಹಾಕ್ತೀನಿ ತಡಿ ನೀನು. ಅವನಿಗೆ ನಂದ್ರಗುಳ್ದ 5 ಪೈಸೆ ಕೊಟ್ಟು ಮತ್ತೆ ಅವನಿಗೆ 10 ಸೊಂಡಿಗೆ ಮಾಡ್ಕೊಂಡು ಹೋಗಿ ಮತ್ತೆ 10 ಸೊಂಡಿಗೆ ತಗೊಂಡೋಗಿ ಅಮ್ಮ ನಮ್ಮ ಅಪ್ಪನೇ ಬೇಸಪ್ಪ, ಏಮೋ ಒಳ್ಳೆ ಬಿಸ್ನೆಸ್ ಇದ್ದಂಗೆ. ನಾವಪ್ಪಂತ ಏನು ಅಪ್ಪ ಅಂದರೆ ಏನಪ್ಪ ಬಂದು ತೊಡೆ ಮೇಲೆ ಕೂತ್ಕೋಬೇಕಾಗ, ತೊಡೆ ಮೇಲೆ ಕೂತ್ಕೊಂಡ್ಲ ಜೋಬ್ನ ಕೈ ಇಟ್ಟು ಹತ್ರ ಆದದ್ದು ಇದು ಹತ್ರ ಆದ ಜೋಬ್. ಇಲ್ಲಿ ಏನು ಹೈಟ್ ಅಲ್ಲ, ಅದು ಸಣ್ಣರವಾಗ ಇಲ್ಲಿ ಕೂತ್ಕೊಂಡ್ರೆ ಇದು ಜೋಬ್ ಹತ್ರ ಆಗಲ್ಲ. ಅಪ್ಪ ಅಂದ್ರೆ ಆತ 10 ನೋಡಂತ ಎಗರಿಸ್ಬಿಡಂಗ 10, 20, 30 ಎಗರಿಸಿ ಅಲ್ಲಿ ಸುಮ್ಮನೆ ಶಾಲೆಗೆ ಹೋಗಿ ಪಾಪ ಮೇಷ್ಟ್ರ ಮಗ ಅಂತಂದ್ರೆ ಅವ್ರು ಭಾರಿ ಗೌರವ. ಟೀಚರ್ಗಳು ಮೇಷ್ಟ್ರ ಮಗ ಸೇರೇನು ಪಾಪ ಇಂಗ್ಲೀಷ್ ವಿದ್ಯಾರ್ಥಿ ಗೌರವ ಅನ್ನತ್ತೆ. ಮೇಷ್ಟ್ರ ಮಗ ಇಬ್ಬಪ್ಪ, ಸರ್ ನಾನು ಅದು ತಿಂತೀನಿ, ಹೋಗಪ್ಪ ಸರ್ ಇದಕ್ಕೆ ಹೋಗ್ತೀನಿ, ಹೋಗಪ್ಪ
ಹಾಂ ಸರ್ ಅದೆಲ್ಲ ನಾನು ಫ್ರೆಂಡ್ಸಿಗೆ ತಿನ್ನಿಸಪ್ಪ ಜಾಣ ಇದಪ್ಪ ನೀನು ಬಾರಿ ಬಂಗಾರಪ್ಪ ಇಲ್ಲೇ ಪಾಪ ಕೊಪ್ಪಳಕಾರ ಸಾರ್ ಅಂತ ನಾವು ಬಾವಿ ಎತ್ತೀವಿ ವಿಚಾರ ಅದನ್ನು ಆ ಬಾವಿ ಇತ್ತು ಗೊಳೆ ರೇಟಾಗ ಹಿಂಗೆ ಹೋಗೋ ಟೈಮ್ನಾಗ ಆ ತೀಯಸೋಪ್ಕರ್ ಸೊಸೈಟಿ ಮುಂದೆ ಆ ಸಾರ್ ಅಲ್ಲಿ ಬಾಡಿಗೆ ಮಾಡಿದ್ದು ಆಗಲೆಲ್ಲ ಹೋಗೋದ ಇವಾಗ ಯಾರನ್ನ ಧ್ಯಾನದ ಮಾಸ್ಟರ್ ಕಂಡ್ರೆ ನಮಸ್ಕಾರ ಅಂದ್ರಲ್ಲ ಹಂಗೆ ನಮ್ಮ ಶಾಲೆ ಮಾಸ್ಟರ್ ಅಂತ ಸುಮ್ಮನೆ ಕುಂತ್ರತ್ನ ಸುಮ್ಮನೆ ಕಟ್ಟಿ ಮೇಲೆ ಶಾಲೆ ಎಲ್ಲ ಮುಗಿಸ್ಕೊಂಡು ರೋಸಿಗೆ ಸುಮ್ಮನೆ ಕುಂತಿರ್ತಾನೆ ಕಟ್ಟಿ ಮೇಲೆ ಸರ್ ನಮಸ್ತೆ ಸರ್ ಅದು ಮತ್ತೆ ಎಲ್ಲ ಬಿಚ್ಚ ನಮಸ್ಕಾರ ಆತೆ ಪುಸ್ತಕ್ ಆತ ಯಾವಾಗ ಪಾಪ ಮನೆ ಇವಾಗನ ಒಳಗಿರ್ತಾವ ಬಾತ್ರೂಮ್ ಪಾಪ ಹೊರಗೆ ಕಟ್ಟ್ಯಾರ ಆತ ಹಿಂಗ್ ಪಂಚಾಯತಿ ಹಿಂಗ್ ಸರ್ ನಮಸ್ತೆ ಅಪ್ಪ ತಡಪ್ಪ ಮೇಷ್ಟ್ರ ಮಗ ನೀನು ಮತ್ ನಮಸ್ಕಾರ ಮಾಡಿ ನಿಮ್ಮಪ್ಪ ಹೋಗಿ ಹೇಳ್ತಿ ಆ ಚಮಚ ಹಿಡಿಗಿತ್ತೆ ನಮಸ್ಕಾರ ಆತ ಬಂದ್ರೆ ನಮ್ಗೆ ಏನಂದ್ರೆ ಆತನ ನೋಡಿದ್ರೆ ನನಗೆ ಏನು ಖುಷಿ ಅಂತಂದ್ರೆ ಈ ಸಾರಿ ನಮಸ್ಕಾರ ಮಾಡಿಗೆ ಅಂತಿದ್ರೆ ನನಗೆ ಏನಾದ್ರು ಪಾಸ್ ಮಾಡ್ಬೋದು ಅಂತ ನನಗೆ ಅದೇ ಖುಷಿ ನನಗೆ ಏನಾರ ಮಾಡ್ತಾನೆ ಈ ಸಾರ್ ಬಿಡಂಗಿಲ್ಲ ಅಂತಂದ್ರೆ ಗ್ಯಾರಂಟಿ ನನಗೇನಂದ್ರೆ ಧೈರ್ಯ ನನಗೆ ಓದಕ್ಕೆ ಬರಲ್ಲ ಬರೆಯಕ್ಕೆ ಬರಲ್ಲ ಈ ನಮ್ಮಪ್ಪ ನೋಡಿದ್ರೆ ಇಲ್ಲಿ 7ನೇ ಕ್ಲಾಸಿಗೆ ಡೆಮ್ ಅನ್ಸ್ಬಿಡೋಣ ಅಲ್ಲಿ ನೋಡಿದ್ರೆ ಬರೀ ಟೆಸ್ಟು ಎಕ್ಸಾಮ್ ಅಂತಾರ ಆಮೇಲೆ ಆ ಮೇಡಮ್ ಗೌರಮ್ ಟೀಚರ್ ಅಂತೆ ಆಮೇಲೆ ದ್ರಾಕ್ಷಣಿ ಮೇಡಮ್ ಅಂತ ಆಯಮ್ಮ ಬರಲಿಲ್ಲ ಅಂತಂದ್ರೆ ಹಂಗೆ ಕೈ ಬಾಯಂಗೆ ಬಡಿತಾಳ ಈ ಇದು ಕಾಟ ತಪ್ಪಬೇಕಂದ್ರೆ ಒಬ್ಬ ಸಾರ್ನ ಹಿಡ್ಕೊಂಡ್ಬಿಟ್ರೆ ಗ್ಯಾರಂಟಿ ನಾನು ಮುಂದೆ ಬರ್ಬೋದಂತ ಆ ಸಾರ್ನ ಹಿಡ್ಕೊಂಡು ಹಿಡ್ಕೊಂಡು ಸರ್ ನಮಸ್ತೆ 8ನೇ ಕ್ಲಾಸ್ ಎಕ್ಸಾಮ್ ಬರ್ತೀನಿ ಮನೆಗೆಲ್ಲ ಕಾರ್ಡ್ ಕಳಿಸ್ತದ್ರಿ ಇವಾಗೆಲ್ಲ ರಿಸಲ್ಟ್ ಎಲ್ಲ ಬರ್ತತೆ ಮನೆಗೆಲ್ಲ ಪೇರೆಂಟ್ಸ್ ಅವಾಗೆಲ್ಲ ಕಾರ್ಡ್ ಪ್ರಮೋಟೆಡ್ ಅನ್ಪ್ರಮೋಟೆಡ್ ಅಂತ ಪ್ರಮೋಟೆಡ್ ಅಂತಂದ್ರೆ ಎಲ್ಲನೂ ಎಜುಕೇಟೆಡ್ ಇದ್ರಲ್ಲ ಇದ್ರಾಗ ಪಾಸ್ ಅನ್ಪ್ರಮೋಟೆಡ್ ಅಂದ್ರೆ ಫೇಲ್ ಅನ್ಪ್ರಮೋಟೆಡ್ ಅಂದ್ರೆ ಕೆಂಪಿಂಗ್ ಕಿಲೆ ಪ್ರಮೋಟೆಡ್ ಅಂದ್ರೆ ಗ್ರೀನಿಂಗ್ ಕಿಲೆ ನಮ್ಮ ಫ್ರೆಂಡಿಗೆ ಹೋಗಿ ಮಹೇಶ ಅಂತಂದ ನಮ್ಮಂತಾಗ ಮಹೇಶ ಏನ ಗ್ರೀನಿಂಗ್ ಕಿಲ್ ಬಂದೈತಲ್ಲ ನನಗೆ ರೆಡ್ಡಿಂಗ್ ಕಿಲ್ ಬಂದೈತಲ್ಲ ಅಂದೆ ನನಗೆ ಗೊತ್ತಪ್ಪ ನಾವು ಹೋಗಿ ದಡ್ಡಣ ಅನ್ಪ್ರಮೋಟೆಡ್ ಅಂದ್ರೆ ಏನ ನಮ್ಮ ಮಗ ಫೇಲ್ ಆಗ್ಯಾನ್ಲಿ ಮತ್ತೆ ಅವ್ರ ಏನ್ ಅನ್ಕೊಂತಾಳೆ ಏನಂತಂದ್ರೆ ಕಾರ್ಡ ರೆಡಿ ಅಂದಿಡಪ್ಪ ಅಂತಂದ ಅದನ್ನ ಭಾಳ ದೊಡ್ಡ ಸಾಧನೆ ಮಾಡಿ ಸಣ್ಣ ಮಕ್ಕಳ ಹಿಂಗ ಬೇಸ್ ತಲಿಸೋರು ಭಾರಿ ದೊಡ್ಡ ಸಾಧನೆ ಮಾಡ್ಯಪ್ಪ ಸಾಕು ಸಾರ್ಥಕ ಆತ್ ನೀನು ಸೇರಿಸಿ ಅಲ್ಲಿ ಸೈಡ್ ಗಿಡ ಅಂತ ನಾನು ಸಾರ್ಥಕ ಆತಂದ್ರೆ ಪಾಸ್ ಆಗ್ಬಿಟ್ಟಿನಿ ಅನ್ಕೊಂಬಿಡಿ ಫಿಕ್ಸ್ ಆಗ್ಬಿಟ್ಟಿನಿ ನಾವು ಸಾರ್ಥಕ ಆತಂತ ಯಾಕಂದ್ರೆ ಫೇಲ್ ಆದ್ರೆ ನಾವು ಬಡಿಬೇಕಲ್ಲ ಸಾರ್ಥಕ ಆತಂತ ಹಿಂಗೆ ಅಂದನಾದ್ರೆ ನಾನೇನೋ ಗ್ಯಾರಂಟಿ ಗೋವಿಂದ ಮಾಡ್ಬಿಟ್ಟಿನಿ ಅಂತ ಆತ ಕನ್ಫರ್ಮ್ ಆಯ್ತು ನಾನು ಡೆಮ್ಮಂದಿನಿ ಇಲ್ಲಿ ರೆಡಿ ಎಂದ ಇಟ್ಟ ನಾನೇನು ಮಾಡ್ತೇನೆ ಬಿಡ್ಲಿಲ್ಲ ಈತಿದ್ದಂಗೆ ಇದ್ ನೋಡಿ ನಾನು ಮನ್ಯಾಗ ಸೇಮ ನಿನ್ನ ಹೆಸರೇನ ನಾಮ್ ಕಾಬ ಶ್ರೀಹರಿ ಬರ್ರಿ ಕೂತ್ಕೊಳ್ಳಿ ಶ್ರೀಹರಿ ಇದ್ದಂಗೆ ಸುಮ್ಮನೆ ಅರ್ಥ ಚಾಸ್ತಿ ಮಾಡಿಕಂತ ಅಡ್ಡಾಡ್ತಿದ್ದೆ ಆಮೇಲೆ ನಮ್ಮಪ್ಪ ಫಿಕ್ಸ್ ಆದ ಒಂದಿನ ನಾನು ಪಕ್ಕದ ಮನೆಗೆ ಹೋದೆ ಮೈಸ ನಿಮ್ಗೆ ಕಾರ್ಡ್ ತಮ್ಮ ಅಂದೆ ಅವನು ಒಳ್ಳೆ ಸೈನಿಕರು ತಂದಂಗೆ ತಂದೆ ಬಿಟ್ಟ ಅವನು ಮಹೇಶ ತಾಂಬರ್ಲಿ ಅಂದ್ಬಿಟ್ಲೆ ಅವನು ಬೈಬಿದ್ದು ತಾಂಬರ್ತಾರ ತಕೊಂತಳ್ಳಿ ಅಂತಂದು ಹೇಳ್ತಾನ ನಿಂದೆ ಹಾಕ್ರಿ ಇನ್ನು ನಂದೇ ಹಾಕ್ರಿ ನನಗೇನು ಗೊತ್ತು ಇದಕ್ಕೇನು ಪರಿಹಾರ ಹೋಗಿ ಸೆಟ್ ಅಂಗಡಿಗೆ ಹೋಗಿ ಇಲ್ಲ ಗಣೇಶ್ ಬುಕ್ ಸ್ಟಾಲ್ನಾಗ ಹೋಗು ಅಲ್ಲಿ ಒಂದು ಗ್ರೀನ್ ಪೆನ್ ಸಿಗ್ತಾರ ಅದು ತಾನು ನೀನು ಬರ್ಕೊಂಡು ಅಂದ ಒಳ್ಳೆ ಐಡಿಯಾ ಓಡಿ ಗಣೇಶ್ ಬುಕ್ ಸ್ಟಾಲ್ನಾಗ ಹೋಗಿ ಮಂಚದ ಮೇಲೆ ಹಿಂಗೆ ಬಕ್ಬಾಲ್ ಮಕ್ಕೊಂಡು ಅದು ಹೆಂಗೈತೆ ಹಂಗೆ ಬರಿಬೇಕಲ್ಲ ಈ ಈಟಾಗಿ ಕುತ್ಕೊಂಡೆ ಪ್ರಮೋಟೆಡ್ ಅಂತಂದಂತ ಬರೆದೆ ಅದನ್ನ ಗ್ರೀನ್ ತೆಗೆದೆ ಅನ್ನ ಅಂತಂದೇಳಿ UN ಅಂತ ಎಕ್ಸ್ಟ್ರಾ ಏನೋ ಇದು ಯಾಕೆ ಅನ್ನ ಅಂತ ನಿನಗೆ ಯಾಕೆ ಅನ್ನ ಅಂತಿಲ್ಲ ನನಗೇನು ಗೊತ್ತಿಲ್ಲ ಒಳ್ಳೆ ತಲೆ ತಿಂತೀನಿ ನನಗೇನು ಗೊತ್ತು ನನಗೆ ಅಲ್ಲೆಲ್ಲ ಬರ್ತಿ ಕೇಳ್ತಿ ಅಂತಂದ ಪಾಪ ನಿನಗೇನು ಗೊತ್ತಿಲ್ಲ ದೊಡ್ಡ ಇವನು ಅಂತಂದೇಳಿ ನಾನು ಗಾಡಿ ಕೆದ್ರೆ ಗಾಡಿ ಕೆದ್ರೆ ಸುಣ್ಣ ಬಂತು ಅದನ್ನ ತಿದ್ದಿ ಅದನ್ನ UN ಎಲ್ಲ ಅಳಿಸಿದೆ ಎಲ್ಲ ಕಾಣ್ತೇನೆ ನಿನಗೆ ಅಂತ ಏನ್ಲೇ ಮಾಬಾ ಏನು ಗಡ್ಬಾಗ ನೀನೇನು ಕಾಣುವಲ್ದಲ್ಲೇ ರಘು ಅಂದ ನೋಡ್ಲಿ ನಾನು ನೀನು ಸೇಮ್ ನಡಿ ಹೋಗೋಣ ಶಾಲಿಗೆ ಅಂತ ನಾನೇ ಸೋಪಿ ಎಲ್ಲ ಬಾಗಿಲು ತೆಗೆದ್ರೆ ನಂದು ಹೋದೆ ಕಾರ್ಡ್ ಹಿಡ್ಕೊಂಡು ಹೋದ್ರಿ ಸರಿ ಹೋಗಂಗಿಲ್ಲ ನಮ್ಮ ಕೊಪ್ಪಳಕಾರ ಸಾರ್ ಅವನಲ್ಲ ಆತಂತ ಹೋಗಂಗಿಲ್ಲ ಅಂತಂದೇಳಿ ಹೋದೆ ಆತಂತಾಗ ಸರ್ ನಮಸ್ತೆ ಸರ್ ಅಂದ 9ನೇ ಕ್ಲಾಸ್ನಾಗ ಕುಂತ್ಬಿಟ್ಟದೆಲ್ಲ ಸರ್ ನಮಸ್ತೆ ಸರ್ ಕುಂತ್ಕೊಂಡು ಏನಪ್ಪ ರಾಘವೇಂದ್ರ ಏನ್ಲಿ 16 ಮಂದಿ ರಾಘವೇಂದ್ರ ಇದ್ರೆ ನೀನೊಬ್ಬನ ಕಾಣುವಲ್ಲಿ ಇದ್ರಾಗ ಅಂತಂದು 16 ಹುಡುಗರು ಅದಾರ ಅದ್ರಾಗ ಆ ವರ್ಷ 16 ಹುಡುಗರು ರಾಘವೇಂದ್ರ ನನ್ನ ದೃಷ್ಟಿಗೆ ನನ್ನ ಕ್ಲಾಸ್ ನೋಡಿ ನಾನು ಅದ್ರಾಗ 17 ಏನ್ಲೇ ರಾಘವೇಂದ್ರ ಅವನೊಂದು ಹೆಸರು ಕಾಣುವಲ್ಲ ಸಾಕು ನಾನು ನಮಸ್ಕಾರ ಮಾಡ್ತೀನಿ ಸರ್ ಇನ್ನೊಂದು ಸರ್ ನನ್ನ ಹೆಸರೇ ಬರ್ಕೊಂಡಿಲ್ಲ ಅಂತ ಪಾಪಲ್ಲಿ ನಾ ಮರ್ತು ಬಿಟ್ಟಿನಿ ಬಿಡು ಅಂತಂದ್ರೆ ಪಾಪ ಬರ್ಕೊಂಬಿಟ್ಟ ದಿನಾ ನಮಸ್ಕಾರ ಮಾಡೋದಕ್ಕೆ ಅಲ್ಲಿ ಮೋಸ ಮಾಡಿಬಿಟ್ಟಿದ್ದ ಆತ ಮಾರಿ ಬರ್ದು ಬಿಟ್ಟ
ಪಾಪ ಆತ ಬೇರೆಯವ್ರನ್ನ ವಿಚಾರಿಸಿಲ್ಲ ಈ ಮಗು ಫೇಲ ಪಾಸ ಅಂತ ದಿನ ನಮಸ್ಕಾರ ಮಾಡ್ಕೊಂಬಿಟ್ಟು ನಮ್ಮ ತೆಗದ ಹುಡುಗ ಅಂತ ಬರ್ಕೊಂಬಿಟ್ಟ. ಬರ್ಕೊಂಡಡ್ಲಿ ನಮ್ಮ ಮನೆಗೆ ಬಂದು ಇನ್ನೇನು ಪಾಸ್ ಆಗಿದ್ನಲ್ಲ, ಅಮ್ಮ ಪಾಸ್ ಆಗಿನಮ್ಮ ಬುಕ್ಕ ಕೊಡ್ಬೇಕು ತಗೋಬೇಕು ಏನೇನು ಕೊಡಮ್ಮ ಅಂದೆ. ಡಬ್ಬ್ಯಾಗ ಅಲ್ಲಿ ಇಟ್ಟು ನೋಡಪ್ಪ ತಗ ಅಂತಂದು ಎಲ್ಲ ತಗೊಂಡೆ. 317 ರೂಪಾಯಿ ಸಿಕ್ತು. 317 ತಗೊಂಡೆ. ಗಣೇಶ್ ಬುಕ್ ಸ್ಟಾಲ್ಗೆ ಹೋಯ್ದು, ಅಣ್ಣ ಇವೆಲ್ಲ ತಗೊಂಡು ಪುಸ್ತಕ ಕೊಡೋಣ. ಮೆಂಟಲ್ ಏನಪ್ಪ ನೀನು, ಎಷ್ಟಕ್ಕೊಂದು ದುಡ್ಡು ಯಾರು ಹೇಳಿದ್ರು ನಮ್ಮ ಮನೆಗೆ ಹೇಳಿ ಬಂದಿ? ಇಲ್ಲ ನೀನು ಹಂಗೆ ಬಂದಿಯ ಅಂತ ಹೇಳಿ ಬಂದಿನ ನಮ್ಮಮ್ಮ ಕೊಟ್ಟಾಳ ಅಂತಂದು. ಯಾರ ಮಗ ನೀನು? ನಾವಪ್ಪ ಸಾರ್ ಮಗ. ಸಾರ್ ಮಗ ತಗೋಪ್ಪ ರೊಕ್ಕ ತಗೋ ನೋಡಪ್ಪ, ನಿಂದೆಲ್ಲ ಬುಕ್ಸ್ಗಳು ಎಲ್ಲ ಕಲೆಕ್ಟ್ ಮಾಡಿದ್ರೆ ನಿನಗೆ 16 ರೂಪಾಯಿ ಆಗೈತೆ, ನೀನು 301 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಇದನ್ನ ನೀಟಾಗಿ ಇಟ್ಕೊಂಡು ಹೋಗಪ್ಪ ಜೋಬ್ನಾಗ ಅಂತ ಪಾಪ ರೌಂಡ್ ಮಾಡಿ ಇಟ್ಟು ಕಳಿಸಿದ. ನಾನು ಮನ್ಯಾಗ ಇನ್ನೇನು ಇವ್ರಿಗೆ ಕೊಡೋದ ಅಂತಂದ್ರೆ ಓಣ್ಯಾಗ ಅವ್ರು ಇರ್ತಾರಲ್ಲ, ನಮ್ಮಮ್ಮ ಮತ್ತೆ ವಾಪಸ್ ತಗೊಂಡೋದ್ರೆ ಬುಕ್ಕ ತಗೊಂಡಿಲ್ಲ ಬೈತಾಳೆ ಅಂತಂದ್ರೆ ನೀನು ಬೇಕಾ ಅಂತಂದೇಳಿ ಕೊಟ್ಕ ಅಂತ ಹೋಗ್ಬಿಟ್ಟೆ ಮನೆಗೆ. ನನಗೆ ಏನು ಬೇಕು ಎಲ್ಲ ಬಂದವ, ಒಂದು ಸೆಟ್ ಬುಕ್ಕ ಬಂದೈತೆ, ನೋಟ್ಸ್ ಬಂದೈತೆ, ಪೆನ್ನು ಪುಸ್ತಕ ಜಾಮೆಟ್ರಿ ಬಾಕ್ಸ್ ಎಲ್ಲ ಬಂದೈತೆ. ನಾನು ಮತ್ತೆ ಅದ್ರಾಗ 9ನೇ ತರಗತಿ ರೂಲ್ ನಂಬರ್ ಯಾರು ಕೊಡ್ಬೇಕು ನಾನೇ ಬರ್ಕೊಂಡಿನಿ. ರೂಲ್ ನಂಬರ್ 1 ನಾನೇ. 9ನೇ ತರಗತಿ ಕೇರ್ ಆಗಲಿ ಅಂದ್ರೆ ರೂಲ್ ನಂಬರ್ 1 ಕನ್ನಡ, ವಿಜ್ಞಾನ, ಸಮಾಜ ಎಲ್ಲ ಬರ್ಕೊಂಡು ದಿನ ಶಾಲೆಗೆ ಹೋಗೋದು. ಆ ಸಾರ್ ಕೈಯಾಗ ಒಂದೇ ಅಟೆಂಡೆನ್ಸ್, ಬೇರೆಯವರು ನನಗೆ ಕೂಗೋಳ್ರಿ. ನನಗೆ ಗೊತ್ತು ಈ ಸಾರ್ನ ಯಾಕೆ ಕೂಗೋಳ್ರು ಏನೋ ಗೊತ್ತಿಲ್ಲ ನನಗೆ. ಆಯ್ತು ನೋಡಿ ಆವಾಗ ಇನ್ನೊಬ್ರು ಕರ್ಲಿಂದ ಚಿಂತಲಿ 9 ಕರಿತಾನಲ್ಲ, ಈಗಿನ ಕ್ಲಾಸ್ನಾಗ ಕುಂದ್ರದು. ಬೇರೆ ಕ್ಲಾಸ್ನಾಗ ನಮ್ಮ ವಾಳ್ಳ ಕಾಲೇಜ್ನಾಗ ಇವಿದ್ದು ಏನಂತೀರ ಹುಂಚಣ್ಣಿನ ಮರಗಳು, ಅದ್ರಾಗ ಕ್ಯಾಟ್ರಿಪಿಲ್ ತಗೊಳೋದು, ಹೊಡೆಯೋದು ಬೇಸ್ ಹುಂಚಣ್ಣು ಬಿದ್ದಟ್ಲೆ ತಾಂಬೋದು, ನಿನಗೆ ಬೇಕಾ ಅಂತ ಕೊಡೋದು, ಹಂಗೆ ಬಂದ್ಬಿಡೋದು. ಇದೇ ಸಂಸಾರ ಮಾಡಿ 6 ತಿಂಗಳು ದುಡ್ಡಿದ್ವಿ. ಎಷ್ಟು ತಿಂಗಳು? ನಾವು ಎಷ್ಟು ಜನ ಈಗ SC/ST ಜನ ಹುಡುಗರಿಗೆ ಸ್ಕಾಲರ್ಶಿಪ್ ಅಂತ ಕೊಡ್ತಾರೆ. BU ಆಫೀಸ್ಲಿಂದ ಒಂದು ಲೆಟರ್ ಬಂದದ್ದು. ಈ ರಾಘವೇಂದ್ರ ಅನ್ನೋ ಹುಡುಗ 8ರಾಗೂ ಇಲ್ಲ, 9ರಾಗೂ ಇಲ್ಲ. ಆಮೇಲೆ ಈ ಮಗು ಬೇರೆ ಕಡೆಗೆ ಹೋಗ್ಯಕಂದ್ರೆ TC ಹೊರಗೆ ಹೋಗಿಲ್ಲ. ಆ ಮಗುನ ಎಲ್ಲಿದ್ರೆ ತಗೊಂಬಂದಿಲ್ಲ ಅಂದ್ರೆ ನಿಮ್ಮ 6 ಮಂದಿ ಸಸ್ಪೆಂಡ್ ಅಂತ ಲೆಟರ್ ಬಂದದ್ದು. ಸಾಲಿ 6 ಮಂದಿ ಸಸ್ಪೆಂಡ್. ನೀವು BO ಬಂದ್ಬಿಟ್ಟ. ಯಾವ ರಾಘವೇಂದ್ರ ಇಡೀ ಶಾಲೆ ಹುಡುಕ್ಯಾಡ್ಯಾರ. ಪಾಪ ಇಡೀ ಶಾಲೆ ಹುಡುಕ್ಯಾಡ್ಯಾರ. ಎಲ್ಲಿ ಹೋಗಿರ್ಬೋದು, ಯಾರನ್ನು ನೋಡಿದ, ಪಕ್ಕದ ಮನೆನ ಯಾರನ್ನು ಕುರ್ಚಿ ಕೇಳಿರಿ, ಅಲ್ಲಿ ಇಲ್ಲಿ ಎಲ್ಲ ಕೇಳ್ಯಾರ. ನಾನು ಏನು ಗೊತ್ತಾಗಲ್ಲ. ಯಾಕೆ ಹೋಗ್ತಂದ್ರೆ ಹಾಳಾಗಿ ಹೋಗ್ಬಿಟ್ಟು ನಾನು ಯಾಕೆ ಹೋಗ್ತಂದ್ರೆ ಬಂದ್ರೆ ನನ್ನ ರೂಮಿಗೆ ಬಾ ಕಳ್ಳನ ಮನಸ್ಸು ಉಳ್ಳುಳ್ಳುಗ ಅಂತ ಕೇಳಿರ, ಕಳ್ಳನ ಮನಸ್ಸು ಉಳ್ಳುಳ್ಳುಗ ಅಂತ. ನಾನು ಅವ್ರು ಬಂದಡ್ಲೆ ನನಗೆ ಒಂಥರ ಯಮದೂತರು ಬಂದಂಗೆ ಆಗ್ಬಿಡ್ತು ನನ್ನ ಕಣ್ಣಿಗೆ. ಏನಪ್ಪ ಸ್ವಾಮಿ ಹಿಂಗೆ ಬಂದ್ಬಿಟ್ರಲ್ಲ ಇವರು ಅಂತಂದು ಕುತ್ಕೊಂಡು ಸುಮ್ಮನೆ ನೀನು ಯಾಕೆಲ್ಲ ಒಂಥರ ಮೈ ಹಿಂಗೆ ತಿರುಗೋದು ಬಾಡಿ ತಿರುಗೋದು ಮಾಡ್ತೀನಿ, ನೀನು ಎದ್ದಾಳಿಲ್ಲ ಅಂತ PT ಮಾಸ್ಟರ್. ಎದಕ್ಕೆ ಸರ್ ಅಂದೆ. ಎದಕ್ಕಿಲ್ಲ ಎದ್ದಾಳಪ್ಪ. ನಿನ್ನ ಹೆಸ್ರು ಏನಂದ್ರೆ ರಾಘವೇಂದ್ರ, ನಿನ್ನ ರೂಲ್ ನಂಬರ್ ಎಷ್ಟು? 1 ಅಟೆಂಡೆನ್ಸ್ ತೆಗೀರಿ ಅಂದ್ರೆ ಕೊಪ್ಪಳಕ್ಕೆ ಸಾರ್ಥಕ 49 ಮೇಲೆ ಇತ್ತು. ನಿಂದೆಷ್ಟಲ್ಲೇ 1. ಹೋಗ್ಲಿ ಬೇರೆ ಅಟೆಂಡೆನ್ಸ್ ತಗೊಂಬರ್ರಿ ಅಂದ್ರೆ ಬೇರೆದ್ರಾಗ ಎಲ್ಲ ಹುಡುಕಿದ್ರೆ ಎಲ್ಲಿಂದ ಅಬ್ಬಾ ಆ ಸಾರು ಹೊಡೆದಿದ್ದು ಇವತ್ತಿಗೂ ನೆನಪೈತಿ. ತೋಳು ಮಡ್ಸ್ಕೊಂಡು ಆ ಭೀಮ್ ಇದ್ದಂಗೆ ಸಾರು ವಿಮಾನ ಬಂದ್ಬಿಟ್ಟ. ಅಮ್ಮ ಗಿಲ್ಲ ತಿರುಗಿದ ಒಂದು ರೌಂಡ್. ಅವ ಸಿಕ್ಬಿಟ್ಟ ಸಾರ್. ಅವ್ರೇನ ಕಾಡ್ರು ಹಿಡ್ಕೊಂಡಿರ್ತಾರಲ್ಲ ಪೊಲೀಸರು, ಸಾರ್ ಸಿಕ್ಬಿಟ್ಟ ಸಾರ್ ಅಂತ ಒಬ್ಬಿತಾರಾದ್ರೆ ಕೆಲಸ ಕಳ್ಕೊಂತ ಪಾಪ. ಸಾರ್ ಪಾಪ ತೋಡಿ ಚಿಕ್ಕಿಡ್ನ ಸಾರ್ ರಂಡಿ ಅಂತ ಪಾಪ ಅಯ್ಯಮ್ಮ ಏನ್ ಮಾಡ್ತಾರಲೇ ಎಲ್ಲ ಹಾಕೊಂಡು ಬಡಿ ಕದ್ದು ಸಾರ ಆದ್ರೆ ಗಿಮ್ಮಿ ತೊಡ್ತಾವ ನಾವು. ಆಗ ಒಳ್ಳೆ ಎಕ್ಸರ್ಸೈಸ್ ಮಾಡೋದು ಗಿಮ್ಮಿ ಹೊಡ್ಸ್ಕೊಂಡು ನನಗೆ ಸಾಕಾಗ್ಬಿಟ್ಟದೆ. ಲಾಸ್ಟಿಗೆ ಆತ ಹೆಡ್ಮೇಸ್ಟ್ರು ಹೆಸರು ಏನೈತಿ, ಯಾವುದೋ ಒಂದು ಸಾರ್ ಹೆಸರೈತೆ. ಆತ ಪಂಜಿ ಎತ್ಕೊಂಬಂದ, ಪಂಜಿ ಕಟ್ಕೊಂತಿದ್ದ. ಆ ಸಾರ್ ಪಂಜಿ ಕಟ್ಕೊಂಬಂದ. ಯಾರಪ್ಪ ನೀನು, ಏನು ಸಮಾಚಾರ ನಿನ್ಗೆ, ನಾವೇನು ದುಡ್ಕೊಂಡು ತಿನ್ಬೇಕಾ, 4 ಮಂದಿ ಹುದ್ದೆಗಳೇ 4 ಮಂದಿ ನಾವು ಬದುಕಬೇಕಾ, ಏನು ಇಂಥ ಎಲ್ಲ ಮುಟ್ಟಾಳು ಸೇರಿದ್ರೆ ನಮ್ಮ ಶಾಲಿ ಅನುಭವ ಏನು ಆಗ್ಬೇಕು, ತಪ್ಪ ಮರಿ ಅವನ ಅಂತಂದಂತ ಆತ ಮಾಡಿ ಅದಕ್ಕೆ ಪಾಪ ಯಜಮಾನ್ ಮನುಷ್ಯನಲ್ಲ 4 ಬಡ್ಕೊಂಬಂತ ಆತ ಅಲ್ಲಿಗೆ ತಡ್ಕೊಂಡು 4 ಹಾಕೊಂಡಾಗ್ಲೆ ಒಂದು ಮಾತು ಹೇಳಿದ್ರು ನೋಡವ. ಅಬ್ಬ ನಿನ್ನ ಹೆಸರೇನಿಲ್ಲ ಅಂದ್ರೆ ನಿನ್ ರಾಘವೇಂದ್ರ ನಮಗೆ ಗೊತ್ತಪ್ಪ, ಇಡೀ ದೇಶಕ್ಕೆ ಗೊತ್ತ. ನಿಮ್ಮ ಅಪ್ಪನ ಹೆಸರು ಏನು ಅಂದ. ನಮ್ಮ ಅಪ್ಪನ ಹೆಸರು ನಾಗಪ್ಪ ಅಂತಂದೆ. ನಾಗಪ್ಪ ಲೇ ಕರ್ನಾಟಕದನ್ನಲ್ಲ ವೀರಶೈವ ವಿದ್ಯಾರ್ಥಿ ಸಂಘದಾಗ ಆತೇನಿಲ್ಲ ಅಂತ. ಸಾರ್ ಅಂತ ನಂದು. ನೀನು ಹುಚ್ಚ, ಬಿಡ್ರಿ ಬಡಿಬಾರ್ದು ಅಲ್ಲ ಲೇ ಫಸ್ಟಿಗೆ ಹೇಳಕ್ ಬರಲ್ಲ ನಮ್ಮ ಮೇಷ್ಟ್ರ ಮಗ ಅಂತ. ನಾವು ಯಾರು ಬಿಡ್ತಿದ್ದಿಲ್ಲ ಇಲ್ಲಿ ನಿಮ್ಮ ಅಪ್ಪನ ಫ್ರೆಂಡ್ ಅಲ್ಲೇ ಎಲ್ಲ ಮೀಟಿಂಗ್ಗಳಿಗೆಲ್ಲ ಕಲಿತೀವಿ. ಹುಚ್ಚ ಹೋಗಲ್ಲ ನಿಮ್ಮ ಅಪ್ಪನ ಕರ್ಕೊಂಬ ಅಂತಂದು ಹೇಳಿದ್ರು. ನನಗೆಲ್ಲ ಬಲೆ ಎದಕ್ಕಂದೆ.
ಎದಕ್ಕಿಲ್ಲಪ್ಪ ಪಾಸ್ ಮಾಡ್ತೀವಿ ಹೋಗಿ ನಿಮ್ಮ ಅಪ್ಪ ಬರ್ಬೇಕು ಹೇಳ್ಬೇಕು ಅಂತ. ಆಯ್ತು ಬಿಡು ನಮ್ಮಪ್ಪ ಹೇಳಿದ್ರೆ ಪಾಸ್ ಅಲ್ಲ ಅಂತಂದೇಳಿ ನಾನು ಓಡೇದೆ ನಮ್ಮಪ್ಪ ಭಾರಿ ಡೇಂಜರ್, ಎಂಥ ಡೇಂಜರ್ ಅಂದ್ರೆ ಆತ ಪಾಠ ಮಾಡೋ ಹೊತ್ತಿನ ಹೋಗಿ ಡಿಸ್ಟರ್ಬ್ ಮಾಡಬಾರ್ದು. ಆತ ಭಾಳ ಶಿಸ್ತು ಸಂಯಮದ ವ್ಯಕ್ತಿ. ತಾರ ತಿಂಡಿ ಬಾರ ವಿದ್ಯೆ ನಮ್ಮ ಲೈಫ್ನಾಗೆ ಕಲಿಸಿಲ್ಲ. ತಿನ್ನಬೇಕು, ದುಡ್ಕೊಂಡು ತಿನ್ನಬೇಕು. ನೀನು ತಿನ್ನೋ ತಟ್ಟಾಗ ಬೇರೆಯವರು ಕಣ್ಣೀರು ಇರಬಾರ್ದು, ನಿನ್ನ ಬೆವರಿನ ಹನಿ ಇರ್ಬೇಕಂತಂದೇಳಿ ಅವಾಗೇ ಬುದ್ಧಿಮಾತು ಹೇಳಿ ತಿನ್ನೋಕೆ ಕಲಿಸಿರೋದು ತಿನ್ನೋದು. ಅಷ್ಟು ಬುದ್ಧಿ, ಅಷ್ಟೊಂದು ಒಳ್ಳೆ ಮನಸ್ಸಿನಿಂದ ಬದುಕಿ ಬಾಳಿಗೆ ಅಂತ ಪುಣ್ಯಾತ್ಮನ ಹೊಟ್ಟೆ ನನ್ನಂತ ದುರ್ಮಾರ್ಗ ಹುಟ್ಟುಬಿಟ್ಟಿದ್ದ. ಯಾರಂತ ಆತ ಹೋದ್ರೆ ಅಪ್ಪ ಬರ್ಬೇಕಂತ ಬಾಪ ಅಂತ. ಎದಕ್ಕೆ ಬರ್ಬೇಕು? ಅಲ್ಲೆಲ್ಲ ಪೀಡಿಸ್ತೀನಿ, ನಾನು ಕ್ಲಾಸ್ ಮಾಡಕತ್ತೀನಿ ಗೊತ್ತಾಗಲ್ಲ. ಇಲ್ಲಪ್ಪ ನೀನು ಬರ್ಬೇಕಂತ ಶಾಲಾಗ ನಿಮ್ಮ ಅಪ್ಪನ ಕರ್ಕೊಂಬ ಅಂತ ಹೇಳಾರ. ಅಲ್ಲ ನೀನೇನು ದೊಡ್ಡ ಕಿರೀಟ ತಂದು ಏನಿಲ್ಲ ಅಲ್ಲಿ ಕರ್ಕೊಂಡು ಹೋಗೋಣ, ನಡೆಯಲೇ ಹುಚ್ಚೆ ನಡೆ ಅಂತಂದು. ಇಲ್ಲಪ್ಪ ಬರಲೇಬೇಕು ನೀವು ಅಂತಂದು. ಆಯ್ತಪ್ಪ ಬರ್ತ ನಡೆ ಅಂತಂದೇಳಿ ಬಂತು. ರಕ್ತ ಅಲ್ಲಿ ಇಟ್ಟು ಬಂತು. ಏನ್ರಿ ಸಮಾಚಾರ ಅಂದ್ರೆ ಅವರೆಲ್ಲ ಪಾಪ ಬಂದಾರಂತೆ. ಟೀ ಕೊಟ್ಟು ಟೀ ಇನ್ನೂ ಅರ್ಧ ಕುಡ್ದಾನತ್ತ, 3 ಸಿಪ್ಪು ಕುಡ್ದಾನ. ತಗಪ್ಪ ನಿನ್ನ ಮಗ ಫೇಲ್ ಆಗಿ ಪಾಸ್ ಆಗಿನ ಅಂತ ಅವನಷ್ಟಿಗೆ ಅವನೇ ಬರ್ಕೊಂಡು ಅಲ್ಲಿ 9-8 ಕುಂತ್ಬಿಟ್ಟನಪ್ಪ. ನಾವು ಮತ್ತೆ ಏನು ಮಾಡ್ತೀವಿ, ಬಿಯೋಗೆಲ್ಲ ಒಂದು ಲೆಟ್ರ್ ಹಾಕಿದ್ರೆ ನಾನೇ HM ಪಾಸ್ ಮಾಡ್ಬೋದು, ನೀನು ಹೂ ಅಂದ್ರೆ ಪಾಸ್ ಮಾಡ್ತೀವಪ್ಪ. ಆತ ಹೇಳಿದೆ ಬಡ್ದಿದ್ದು ಹೇಳ್ಬೇಡಪ್ಪ ನಿಮ್ಮ ಒಪ್ಪುಗ ಅಂತ. ನಾನು ಪಾಸ್ ಮಾಡ್ತಾರಲ್ಲ ಸಾರ್ ಬಡ್ದಿದ್ದು ಯಾಕೆ ಹೇಳಿ ನನ್ನ ಜೀವನ ಮಾಡ್ಕೋಬೇಕಂತ. ಆಯ್ತಾಳಪ್ಪ ನಾನು ಹೇಳಂಗಿಲ್ಲ ಅಂತೇಳಿ ಆಯ್ತು ಸಾರ್ ಅಂತಂತೇಳಿ ಬೇಸ್ಟ್ ನೀವು ಕೂತ್ಕೊಂಡೆ. ನಾವಪ್ಪ 3 ಸಿಪ್ಪು ಕುಡ್ದಿಲ್ಲ, ಇನ್ನೂ ನೆನಪೈತೆ ಆ ಘಟನೆ. ನಾವಪ್ಪ ಸತ್ತಾಗ್ಯಾನ, ಆದ್ರೆ ನೆನಪೈಕು ಆ ಚಿತ್ರ. ಬಿಸಾಕ್ಬಿಟ್ಟೇನು ಟೀ ಏನಾಯ್ತು ನಮ್ಮಪ್ಪ ಅಂದ. ಏನ್ರಿ ನನಗೊಬ್ಬ ನಿಷ್ಠಾವಂತ ಶಿಕ್ಷಕರಿ, ನಾನು ದುಡ್ಡು ಕೊಟ್ಟು ರೆಕಮೆಂಡ್ ಮಾಡಿ ನನ್ನ ಮಕ್ಕಳು ನಾನು ಪಾಸ್ ಮಾಡಂತಂದ್ರೆ ನಾನು ಸಮಾಜಕ್ಕೆ ಏನ್ರಿ ಹೇಳೋದು? ನನ್ನ ಕೈಯಾಗ 4 ಮಂದಿ ಬಾಳ್ತದಾರ ಅಂದ್ರೆ ನಾನು ಸತ್ರು ಕೂಡ ಇಂಥ ಮಕ್ಕಳಪ್ಪ ಇಂಥ ಕೈಯಾಗ ಓದಿವಂತ ಹೆಸರಿರ್ಬೇಕ್ರಿ. ಹಂಗೆ ಬಾಳಿರೇನು? ನಾನು ಹೊಟ್ಟೆ ಹುಟ್ಟಿದ ಮಗ ಇವತ್ತು ಫೇಲ್ ಆಗ್ಯಾನಂದ್ರೆ ಅವ್ನಿಗೆ ಅರಿವಾಗ್ಬೇಕ್ರಿ. ತಂದೆ ತಾಯಿ ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳನ್ನ ಯಾಕೆ ಓದಿಸ್ತಾರ, ಅವ್ರು ಕೇಳಿದ್ದೆಲ್ಲ ಯಾಕೆ ಓದಿಸ್ತಾರ, ಅವ್ರಿಗೆ ಏನು ನೋವು ನೆಲಿವಾಗಲ್ದಂಗೆ ಯಾಕೆ ನೋಡ್ಕೊಂತಾರ ಅನ್ನೋ ಮನೋಭಾವನೆ ಮಕ್ಕಳಿಗೆ ಬರ್ಬೇಕ್ರಿ. ತಂದೆ ತಾಯಿ ಕಷ್ಟ ಅವ್ನಿಗೆ ಇವತ್ತು ಅರ್ಥ ಆಗ್ತಾ ಇಲ್ಲ, ನಾಳೆ ಅವ್ನಿಗೆ ಅರ್ಥ ಆಗ್ತದ್ರಿ. ದಯವಿಟ್ಟು ಅವ್ನು ಪಾಸ್ ಮಾಡಬೇಡ್ರಿ. ನಾಳೆ ಮುಂಜಾನೆ ನೀನು ಪಾಸ್ ಮಾಡ್ತಂತಂದೇಳಿ ನಿನಗೆ ಅಷ್ಟು ಜಿದ್ದೈತಲ್ಲ, ವಿಶ್ವನಾಥ ನಮ್ಮ ಪ್ರಿನ್ಸ್ ಹೆಡ್ ಮಾಸ್ಟರ್ ಅವ್ರು, ವಿಶ್ವನಾಥ್ ಅವರೇ ನಿಮಗೆ ಜಿದ್ದೈತಲ್ಲ, ನೀವು SLCಗೆ ಒಂದು ಪಾಸ್ ಮಾಡ್ತೀರಾ ಅಂತ ಕೇಳಿ. ಏನಾಗಪ್ಪ ಹಿಂಗೆ ಜಗಳ ಬಿದ್ದು ಬಿಡೋದು. ಏನಾಗಪ್ಪ ಬುದ್ಧಿ ಐತಿಲ್ಲ, SLC ಪಬ್ಲಿಕ್ ಎಕ್ಸಾಮ್ ನಮ್ಮ ಕೈಯಾಗ 7, 8, 9 ಪಾಸ್ ಮಾಡೋದಿರ್ತೈತೆ. ಪಬ್ಲಿಕ್ ಎಕ್ಸಾಮ್ ನಾವೇನು ಪಾಸ್ ಮಾಡೋಣ? ಇವ್ನು ಇಷ್ಟು ಶತದಡ್ಡ ಹಂಗಲ್ಲ ಸರ್, ಅವಾಗೇ ಪಾಸ್ ಮಾಡೋಕ್ಕಾಗಲಿದ್ದಾರೆ, ಇವಾಗ ಪಾಸ್ ಮಾಡಿ ಏನು ಸರ್? ಅವ್ನ ಯೋಗ್ಯತೆಗೆ ಪಾಸ್ ಆಗೋಕೆ ಓದೋಕ್ಕೆ ಅನುಭವ ಇಲ್ಲ ಅಂತಂದ್ರೆ ಹಾಳಾಗಿ ಹೋಗ್ಬಿಡಿ ಸರ್. ಅವ್ನಿಗೆ ಯಾವಾಗ ತಂದೆ ತಾಯಿ ಬೆಲೆ ಗೊತ್ತಾಗ್ತೈತೆ, ಓದಿ ವಿದ್ಯೆನ ಬೆಲೆ ಗೊತ್ತಾಗ್ತದೆ, ಅವ್ನು ಸ್ವಂತ ತಿಳ್ಕೊಬೇಕು ಸರ್ ಓದಿ ವಿದ್ಯೆ ಅಂತ. ನಾವು ರೆಕಮೆಂಡ್ ಮಾಡಿ ಮಾಡ್ಸೋದಲ್ಲ ಸರ್. ಬಿಟ್ಟುಬಿಡ್ರಿ ಅವನ್ನ, 8ನೇ ಕ್ಲಾಸ್ ಫೇಲ್ ಮಾಡಿಬಿಡ್ರಿ ಅಂತ ಅಂದ್ಬಿಡ. ಅಮ್ಮ ಹಂಗೆ ಗಂಟಾಗೋಸುವ ನಾವಪ್ಪ ಅಷ್ಟು ದೃಢ ನಿರ್ಧಾರದಿಂದ 8ನೇ ಕ್ಲಾಸ್ ಫೇಲ್ ಮಾಡೋಂತಂದ್ರೆ ಅದೆಷ್ಟು ದಮ್ಮಿಂದ ಆ ಕಾಲದಾಗ ಗೋರ್ಮೆಂಟ್ ಕೆಲಸ ತಗೊಂಡಿದ್ದಾನೆ ಇಂಥ ಕಾಂಪಿಟೇಷನ್ ಇಲ್ದಾಗ. ಆಯ್ತಾಳಂತಂದೇಳಿ ನಾವು ಮನೆಗೆ ಬಂದೆ. ಅಮ್ಮ ಏನಮ್ಮ ಅಪ್ಪ ಪಾಸ್ ಮಾಡಂದ್ರೆ ನಾವು ಪಾಸ್ ಮಾಡೋಂಗಿಲ್ಲ, ಅವನೇ ಓದ್ಕೋಬೇಕು ಅಂತೇಳಿ ಫೇಲ್ ಮಾಡಿ ಬಂದನ. ನನಗೆ ಇಂಥ ಅಪ್ಪ ಬೇಡ ಅಪ್ಪನ ತಾಮ ಅಂದೆ. ಏನು ಹೆಂಗೆ ಮಾತಾಡ್ತೀನಿ? ನೀನು ಬೇರೆ ಅಪ್ಪನ ತರ್ಮಕ್ಕ ನಾನು ನಿನಗೆ ನೀನು ಫೇಲ್ ನಿನ್ನ ಕಡೆ ಬರೋದು ಬೇಡ ನೀನು ಕತ್ತೆ ಅಂತಂದಲ್ಲ. ಇವ್ನು ಹಿಂಗೆ ಹೇಳಿದ್ರೆ ಮಾತು ಕೇಳಂಗಿಲ್ಲ, ಇವ್ನು ಭಾರಿ ದಡ್ಡ ನನ್ನ ಮಗ ಅದನ್ನ, ನೀನು ಹೋಗಿ ರೊಟ್ಟಿ ಸುಡೋಂಗೆ ನಾನು ಬರ್ತೇನೆ, ಶಾಲೆಗೆ ಟೈಮ್ ಆಗೈತೆ ನನಗೆ ಅಂತ. ನಾವಪ್ಪ ಕರೆಕ್ಟ್ ಚಿತ್ರಗೀತಗಳು ಬರ್ತಾವೆ. ಇವಾಗೆಲ್ಲ TV ಮೊಬೈಲ್ ಬಂದ್ಬಿಟ್ಟವು, ರೇಡಿಯೋನೇ ಇಡೋರಿಲ್ಲ ಈಗ. ಅವಾಗ ಕರೆಕ್ಟ್ 1:15 2 ಗಂಟೆ ತನಕ ಚಿತ್ರಗೀತೆ ಬರ್ತಾವೆ. ನಂದು 1 ಗಂಟೆ ತನಕ 1:15 ಅಲ್ಲಾಗೈತೆ ರಾಮಾಯಣ. 2 ಗಂಟೆಗೆ ಶಾಲೆ ಐತಿ. ನನ್ನ ಮನೆಗೆ ಕರ್ಕೊಂಡ್ಬಂದ ಚಿತ್ರಗೀತೆ ಇಟ್ಟ ನಾವಪ್ಪ. ಪಾಪ ಒಳಗಂತಾಗ ಸೇಮ್ ಇಂಥ ರೂಮ್ನ ಕರ್ಕೊಂಡು ಹೋದ. ನಾವಮ್ಮ ಅವತ್ತು ರೊಟ್ಟಿ ಸುಡ್ತದ. ಶಿಲೆಗಳು ಸಂಗೀತ ಹಾಡಿದೆ, ಆ ಹಾಡು ಅವತ್ತೇ ಹಾಕ್ಯಾರ. ಅದು ಡಗಡಗ ಮ್ಯೂಸಿಕ್ ಜಾಸ್ತಿ. ಆ ಡಗಡಗಡ ಮ್ಯೂಸಿಕ್ಕಿಗೆ ನಮ್ಮಮ್ಮ ಟಪ ಹೊಡೆಯೋದಕ್ಕೆ ಈತ ಬೆಲ್ಟ್ಗಿಂತ ಆಯಮ್ಮ ಅಲ್ಲಿ ರೊಟ್ಟಿ ಹೊಡೆದಂಗಲ್ಲಿ ಈತ ನಿಮ್ಮ ಮನೆಗೆ ಆಗ್ತಾನೆ. ಅಲ್ಲಿ ನಮ್ಮಮ್ಮ ರೊಟ್ಟಿ ಸುಡೋ ಸ್ವಲ್ಪ ಸ್ಲೋ ಮಾಡಿದ್ರೆ ಈತ ಬಿಡ್ತಾನೆ. ಇಲ್ಲಿ ಎಲ್ಲಿ ಬಿಡ್ತಾನೆ ಅಂತ ನನಗೆ ಕನ್ಫ್ಯೂಸ್ ಆಗೋದು. ಯಾಕಂದ್ರೆ ನಮ್ಮಮ್ಮ ಏನೇನು ಸ್ವಲ್ಪ ಮಕ್ಕಳಿಗೆ ಹೊಡೆದಟ್ಲೆ ಬಂದು ಕಾಪಾಡ್ಕೊಂತ. ನಮ್ಮಪ್ಪಗೆ ಅದು ಸೀಕ್ರೆಟ್ ಗೊತ್ತಿದ್ದಕ್ಕೆ ಬಡದಟ್ಲೆ ಓಡಿ ಬಂದ್ಬಿಡ್ತಾಳೆ. ಅವ್ನು ಬಿಡ್ಸ್ಕೊಂಬಕ್ಕ ಬಡಬಾರ್ದು ಅಂತಂದ್ರೆ ಆತ ಬೆಲ್ಟಿಕ್ಕಿತ್ತು ರಿಮ್ ಏರ್ತಿದ್ರೆ ಕರೆಕ್ಟ್ ಆ ಸಾಂಗಿಗೆ ಆ ತಾಳಕ್ಕೆ ನಾಳಕ್ಕೆ ಸೆಟ್ ಮಾಡ್ಕೊಂಬಿಟ್ಟ. ನಾನು ಹೊಡಿ ಸಾಕಾಗ್ಬಿಟ್ಟು ನಮ್ಮಮ್ಮ 2 ಗಂಟೆ ಆಗಿ ಬಂದ್ರೆ ಇವ್ರು ಹೊರಗೆ ಬರ್ಬೇಡಲ್ಲ, ಉಣ್ಣಕ್ಕೆ ಟೈಮ್ ಆಕತ್ತೆ ಅಂತಂದೇಳಿ ಅಮ್ಮ ಬಾಗಿಲು ತೆಗೆದ್ರಿ. ಹಂಗ ದೇವ್ರದಿಂದ ತಾಯಿ ಕರೆದ ದೊಡ್ಡದಾಗ ಪಾಪ ಅಮ್ಮ ತೆಗೆದ್ಲಿ ಹಿಂಗ, ಮಗ ಎಲ್ಲಿವೆ ಏನೇನಂತ ಹಾಕಿ ನುಂಚಂಡ್ ಮಾಡಿದ್ ನೋಡಿ ನಮ್ಮ ಮನೆಗೆಲ್ಲ ನೀರಾಗ್ಬಿಟ್ಟಿದ್ದು. ಅವ್ನು ಓದಿದ್ರೆ ಓದಿಲ್ಲ, ಬಿಟ್ಟರೆ ಬಿಡಲಿ, ಸತ್ತಿಗಿತ್ತು ಹೋದ್ರೆ ಏನು ಮಾಡ್ತಾರ್ರಿ ಪಾಪ ಹೋಗಿ ಬಿಡ್ರಿ ಅಂತಂದ್ರೆ ಆಯ್ತು ಬಿಡಿ ಯಾವ್ದು ಟೆನ್ಷನ್ನಾಗಿ ಬಡ್ಬಿಟ್ಟಿನಿ, ಕರ್ಕೊಂಡು ಹೋಗಂತಂದ್ರೆ ಕರ್ಕೊಂಡು ಹೋದಟ್ಲೆ ತಂದೆ ತಾಯಿಗಳು ಮಕ್ಕಳಿಗೆ ಬಡ್ದಟ್ಲೆ ಅವ್ರನ್ನ ಪ್ರೀತಿ ಮತ್ತೆ ಅವ್ರು ಮಾಡಿದಷ್ಟು ಜಗತ್ತಿನಾಗ ಯಾರು ಮಾಡಂಗಿಲ್ಲ. ಆಮೇಲೆ ನಾನು ಅವತ್ತು ರಾತ್ರಿ ಮಕ್ಕಂಡೆ ಜಗಜ್ವರ ಬಂದಂಗೆ ಆಯಿತು. ಬೆಳಿಗ್ಗೆ ಎದ್ದಾಳಿದೆ
ಪಾಪ ನಾವು ಮಕ್ಕಳಿಗೆ ನೋಡಿ ತಲಿಸವ್ರಿಗ ಏನಪ್ಪ ಪೆಟ್ಟು ತಗಲ್ತೇನಪ್ಪ. ಅವಾಗ ನಾಟಕ ಜಾಸ್ತಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ರೊಕ್ಕ ಬರ್ತಾವ ನಾವು ಇವನಪ್ಪ ಇಲ್ಲಿ ಬಾತತಿ ಇಲ್ಲಿ ಬಾತತಿ ಅಂತ ತೋರಿಸಿದ್ರು. ಭಾರಿ ಸಾಧನೆ ಮಾಡಿ ಬಿಡಪ್ಪ ಹಂಗೆ ಬಡಿಯಂಗಿಲ್ಲ ಬಾ ಅಂತಂದು ಹೇಳ್ದ. ನಾವು ಯಾವಾಗ ಸಲೀಸವ್ರ್ತಾನೋ ಆತನ ಸಲೀಸವ್ರ್ಬೋದು ನಾವು. ನನಗೆ ಟೆಕ್ನಿಕ್ ಗೊತ್ತಿತ್ತು, ನಾವು ಯಾವಾಗ ಪ್ರೀತಿಯಿಂದ ಮಾತಾಡಿಸ್ತಾನೋ ಆತ ಟೋಪಿ ಹಾಕ್ಬೋದು ಅಂತ. ಶಿಟ್ನಿಂದಿದ್ದಾಗ ಆತ 1 ರೂಪಾಯಿ ಉಡ್ಸಂಗಿಲ್ಲ. ಬಾಪ ಹೋಗೋಣ ಅಂದ್ರೆ ಅಲ್ಲೇ ಇನ್ನೂ ಸೆಟ್ ಅಂಗಡಿ ಐತೆ. ಆ ಸೆಟ್ ಅಂಗಡಿ ಆಹಾ ಅಂತ 100 ತಲೆ ಕೆಮ್ತದ ಅಂತ ಸೆಟ್ ಇದ್ದ ಆತ. ಇವಾಗ 50 ರೂಪಾಯಿ ಏನಾತ ಆತ ಸೀನಿದ್ರೆ ಎದ್ರಿಕೋಬೇಕು ಹಂಗೆ ಅಂತ ಸೆಟ್ ಇದ್ದ ಆತ. ಆತ ಏ ತಮ್ಮ ನೀನು ಬಂದೆ ಅಂದ್ರೆ ಬಾರಿ ಕಿಲಾಡಿ ನನ್ನ ಮಗಲೇ, ನೀನು ಬೆಳಗ್ಗೆ ಬಂದಿದ್ದೆ ಮಗ ನೆರಿ ಮಕ್ಕ ನೋಡಿ ಬಂದಿನಿ ನಾನು. ಇನ್ನು 10 ರೂಪಾಯಿ 20 ರೂಪಾಯಿ ತಗೊಂಬಂಗಿಲ್ಲ ಮಗ, 500 ರೂಪಾಯಿ ಬಿಲ್ ಮಾಡ್ತೀವಿ ಬಾ ಏನು ಬೇಕು. ಅದು ಸುಮ್ಮನೆ ನಾನು ಇನ್ನು ಅಂದಿಲ್ಲ. ಬ್ಯಾಟ್ ಕೇಳಿದ್ದಲ್ಲಪ್ಪ ತಗೋ ಬ್ಯಾಟ್ ಬಾಲ್ ವಿಕೆಟ್ ಎಲ್ಲ ಅಂಗಡಿಗಳು ಎಲ್ಲ ಕೊಟ್ಬಿಟ್ಟಾನ. ಎಲ್ಲ ಕೊಟ್ಟಟ್ಲೆ ಆರಾಮಾಗಿ ತಗೊಂಡೆ. ನಮ್ಮಪ್ಪ ಎಷ್ಟಾಯ್ತು ಬಿಲ್ಲಪ್ಪ 477 ರೂಪಾಯಿ ಆಗೈತೆ, ಇನ್ನು 30 ರೂಪಾಯಿ ಏನೇನು ಕೊಟ್ಟು ಬಿಡು ಇಲ್ಲ ಅಂತ 500 ರೂಪಾಯಿ ಕೊಟ್ಟು ಮುಂದೆ ಕರ್ಕೊಂಡು ಹೋದ್ ನೋಡಮ್ಮ ಅಲ್ಲಿ.